ಗುರುಜಿ, ನಮ್ಮ ಕುಂಭಮೇಳ ಅಂತಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಯಾವುದೇ ಸಾಂಪ್ರದಾಯಿಕ ಒಂದು ಮದುವೆ ಆಗಿರ್ಲಿ, ಮುಂಜುವೆ ಇರಲಿ, ಏನೇ ಇದ್ರು ಸಹಿತ ಒಂದು ಕುಂಭ ಅಂತೇಳಿ ನಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗ್ತೀವಿ. ಎಲ್ಲ ಆಯಾ ಧರ್ಮದಲ್ಲಿ, ಅದೇ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಹಿಂದೂ ಧರ್ಮದಲ್ಲಿ. ಹೌದು. ಈ ಕುಂಭದ ಮಹಿಮೆ ಅಂತಂದ್ರೆ ಆಕ್ಚುಲಿ ಕುಂಭ ಅಂತಂದ್ರೇನು, ಅದರಲ್ಲಿ ವಿಶೇಷವಾಗಿ ಮಹಾಕುಂಭ, ಕೋಟ್ಯಾನುಗಟ್ಟಲೆ ಭಕ್ತರು ಪ್ರಯಾಗ್ರಾಜಲ್ಲಿ ಹೋಗ್ತಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ. ಇದರ ಮಹಿಮೆ, ಇದರ ಶಕ್ತಿ ಏನು ಅಂತ ಹೇಳ್ಕೊಡಿ. ನಮಸ್ಕಾರ ಎಲ್ಲರಿಗೂ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕುಂಭ ಅನ್ನೋ ಒಂದು ವಿಚಾರ ನಮ್ಮ ದೇಹವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕಂದ್ರೆ ಕುಂಭ ಅಂತಂದಾಗ ನಮ್ಮ ದೇಹದಲ್ಲಿರ್ತಕ್ಕಂಥದ್ದು 70-80% ನೀರೇ. ನಮ್ಮ ಡಾಕ್ಟರ್ ಹೇಳ್ತಾರೆ ಇನ್ನೂ ವಿವರವಾಗಿ. ಸೊ ನಮ್ಮ ಭೂಮಿ ಅಂತ ತಗೊಂಡಾಗ್ಲೂ ಕೂಡ 70-80% ನೀರೇ ಇರ್ತಕ್ಕಂಥದ್ದು. ಸೊ ಯಾವಾಗ ಒಂದು ಗ್ರಹ ಒಂದು ರಾಶಿಯನ್ನ ದಾಟುತ್ತೆ, ಅದರ ಮಹಿಮೆಯನ್ನು ನಾವು ತಗೊಳ್ತೀವಿ. 12 ರಾಶಿಗಳಲ್ಲಿ ನಮಗೆ ಕುಂಭರಾಶಿ ಅಂತ ಕೇಳಿರ್ತಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಒಂದು ಇತಿಹಾಸಕ್ಕೆ ಅಥವಾ ನಮ್ಮ ಪುರಾಣಕ್ಕೆ ಹೋದಾಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ಅಮೃತ ಬಂದಿರತಕ್ಕಂಥದ್ದು. ದೇವತೆಗಳು ಮತ್ತೆ ರಾಕ್ಷಸರು ಸಮುದ್ರ ಮಂಥನ ಮಾಡಬೇಕಾದ್ರೆ ಖಂಡಿತ ಅಲ್ಲಿ ಬಂದಿರತಕ್ಕಂಥ ಒಂದು ಅಮೃತ ಕಳಶ. ಅಮೃತದಲ್ಲಿ ಇರ್ತಕ್ಕಂಥದ್ದು ಇಮ್ಮಾರ್ಟ್ಯಾಲಿಟಿಗೆ, ಅಂದ್ರೆ ನಮ್ಮ ಆಯುಷನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ಒಂದು ವಿಚಾರ. ಸೊ ಆ ಒಂದು ವಿಚಾರಗಳನ್ನ ತಗೊಂಡು ಆ ಕುಂಭ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ದೇಹದ ಕುಂಭವನ್ನ ತಗೊಂಡು ಅದನ್ನ ಮುಂಚೆ ಬಹಳ ಹಿಂದೆ ಮಾಘಮೇಳ ಅಂತ ಇದನ್ನ ಕರೀತಾ ಇದ್ದಾರೆ. ಮಾಘಮೇಳ ಇಸ್ ದಿ ಆಕ್ಚುಯಲ್ ವರ್ಡ್. ಕುಂಭ ಆಮೇಲೆ ಬಂದಿರೋದು ಮಾಘ, ಯಾಕಂದ್ರೆ ಅದು ಯಾವಾಗ್ಲೂ ಕೂಡ ಮಾಘ ಮಾಸದಲ್ಲೇ ಆಗ್ತಾ ಇದೆ. ಸೊ ಆ ಮಾಘ ಮಾಸದಲ್ಲಿ ಪ್ರಕೃತಿಯ ಒಂದು ಚೇಂಜಸ್ ನೋಡಿ. ಇದೇ ರೀಸೆಂಟ್ ಆಗಿ ನಾವು ನೋಡಿದ್ರೆ ಉತ್ತರಾಯಣ ಪುಣ್ಯ ಕಾಲ ಮುಗೀತು, ಅದಾಗಿದ ತಕ್ಷಣ ಮಾಘ ಮಾಸ ಬರುತ್ತೆ. ಮಾಘ ಮಾಸ ಇಸ್ ಎ ಚೇಂಜ್ ಆಫ್ ದಿ ಸೀಸನ್ಸ್ಗೆ ನಮಗೆ ನಾಂದಿ ಕೊಡುತ್ತೆ. ಮತ್ತೆ ಮುಂಬರುವ ನಮ್ಮ ಚೈತ್ರ ಮಾಸಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಇಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು 6 ವರ್ಷ, 12 ವರ್ಷ, 144 ವರ್ಷ ಅಂತ 3 ಭಾಗ ಮಾಡಿದ್ದಾರೆ. ಅದರಲ್ಲೂ ಕೂಡ 6 ವರ್ಷದಲ್ಲಿ 3 ವರ್ಷನೂ ಕೂಡ ಕೆಲವು ಮಾಡ್ತಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ನಾವು ಏನು ಕೇಳಿರ್ತೀವಿ ಅಂದ್ರೆ, ಎಲ್ಲೋ ಒಂದು ಕಡೆ ಈ ದೇವತೆಗಳು ರಾಕ್ಷಸರು ಜಗಳಗಳ ಆಡ್ತಾ ಇರ್ಬೇಕಾರೆ ಆ ಒಂದು ಅಮೃತಕ್ಕೆ ಒಂದು ಕೆಲವು ಹನಿಗಳು ಭಾರತದ ಒಂದು ಪುಣ್ಯ ಭೂಮಿ ಮೇಲೆ ಬಿತ್ತು. ಆ ಬಿದ್ದಿರ್ತಕ್ಕಂಥ 4 ಜಾಗಗಳು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಆ 4 ಜಾಗಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಪ್ರಯಾಗ್ ಒಂದು, ಉಜ್ಜೈನ್ ಒಂದು, ಹರಿದ್ವಾರ್ ಒಂದು, ನಾಸಿಕ್ ಒಂದು. ಈ 4 ಜಾಗದಲ್ಲಿ ಆ ಒಂದು ಮಹಿಮೆ, ಆ ಶಕ್ತಿ ಇದೆ. ಇಲ್ಲಿ ಹೋಗಿದ ತಕ್ಷಣ ನಮ್ಗೆಲ್ಲಾನು ಹೋಗ್ಬಿಡುತ್ತಾ ಹಸಿ ಒಂದು ಏನಾಗುತ್ತೆ, ವಿತಂಡವಾದಗಳು ಮಾತಾಡ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಮೂಲ ಏನು ಅಂತಂದ್ರೆ, ಇಲ್ಲಿ 2 ಗುಂಪುಗಳಿದೆ. ನಮ್ಮ ಒಂದು ಧರ್ಮ ಅಂತ ಹೇಳಲ್ಲ, ಜನರಲ್ಲಿ ಒಬ್ರು ಕಂಪ್ಲೀಟ್ ಆಗಿ ಎಲ್ಲವನ್ನೂ ತ್ಯಜಿಸಿರ್ತಕ್ಕಂಥ ಒಂದು ಪಂಗಡ, ಎಲ್ಲವನ್ನೂ ಅಂಟಿಕೊಂಡು ಇರ್ತಕ್ಕಂಥ ಇನ್ನೊಂದು ಪಂಗಡ, ಫ್ಯಾಮಿಲಿ ಅಂತ ನಾವು ಕರಿತೀವಿ. ಇನ್ನೊಬ್ಬ ವ್ಯಕ್ತಿಗೆ ಸಾಧು ಸಂತರನ್ನವರು ಅವ್ರ ಫ್ಯಾಮಿಲಿ ಇಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಇರ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ, ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಅವ್ರದ್ದು ರೀತಿಯ ಜವಾಬ್ದಾರಿಗಳೇ ಬೇರೆ, ನಮ್ಮ ಜವಾಬ್ದಾರಿಗಳೇ ಬೇರೆ. ಇವರಿಬ್ಬರಲ್ಲಿ ಒಂದು ಎನರ್ಜೀಸ್ ಇರುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಇಬ್ಬರಲ್ಲೂ ಒಂದು ಎನರ್ಜೀಸ್ ಇರುತ್ತೆ. ಒಂದು ಸ್ಪಿರಿಚುವಲ್ ಎನರ್ಜಿ, ಒಂದು ಮಟೀರಿಯಲ್ ಎನರ್ಜಿ ಅಂತ ಕರಿತೀವಿ. ಸ್ವಲ್ಪ ನಾವು ಫಿಸಿಕ್ಸ್ ಅಲ್ಲಿ ಹೋದಾಗ ಫ್ರೀಕ್ವೆನ್ಸೀಸ್ ಅಂತ ಒಂದಿರುತ್ತೆ, ಅದು ಬಿಟ್ರೆ ಇನ್ನೊಂದು ಫಿಸಿಕಲ್ ಎನರ್ಜಿ ಅಂತ ಇರುತ್ತೆ. ಇವೆರಡೂ ಸೇರ್ತಕ್ಕಂಥ ಒಂದು ಜಾಗ ಮಾಡಬೇಕು ನಾವು ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಎನರ್ಜೀಸ್ ತಗೊಂಡಿರ್ತೀವಿ. ಇವಾಗ ನಾನು ಮಾತಾಡೋದು ನನ್ನ ಜ್ಞಾನದಿಂದ, ನನ್ನ ಎಕ್ಸ್ಪೀರಿಯನ್ಸ್ ಇಂದ. ಯಾವಾಗಲೂ ಕೂಡ ನಾವು ಮಾತಾಡೋದು ಜ್ಞಾನದಿಂದ, ಎಕ್ಸ್ಪೀರಿಯನ್ಸ್ ಇಂದ. ಪ್ರತಿ 12 ವರ್ಷಕ್ಕೊಂದ್ಸತಿ ಒಂದು ಕಡೆ ಬಂದ್ರೆ, ನಾನು ಆ 12 ವರ್ಷ ಏನು ಜ್ಞಾನ ತಗೊಂಡಿದ್ದೀನಿ, ಏನು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ, ಅಲ್ಲಿ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ವಿಲೇವಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಬಂದಿರತಕ್ಕಂಥದ್ದು. ಇದು ಬಹಳ ಹಿಂದೆ ಕುಂಭಕೋಣಂ ಅಲ್ಲಿ ನಡೀತಾ ಇತ್ತು. ಕುಂಭಕೋಣಂ ಅಲ್ಲೂ ಕೂಡ ಇವತ್ತು ಕೂಡ 12 ವರ್ಷಕ್ಕೊಂದ್ಸತಿ ಸಾಕಷ್ಟು ಜನ ಸೇರ್ತಾರೆ. ಅಲ್ಲೂ ಕುಂಭ ಅನ್ನೋ ಹೆಸರೇ ಇದೆ, ಕುಂಭಕೋಣಂ ಅಂತ. ಸೊ ಈ ಜಾಗದಲ್ಲಿ ವಿಶೇಷ ಏನು ಅಂತಂದ್ರೆ, 2 ವಿಶೇಷತೆ ಹೇಳ್ತೀನಿ ನಾನಿಲ್ಲಿ. ಮೊದಲ ವಿಶೇಷತೆ ಏನು ಅಂತಂದ್ರೆ, ಅಲ್ಲಿ ಬರ್ತಕ್ಕಂಥ ಜ್ಞಾನದ ಜನಗಳು, ಹಾಗೆ ಇಲ್ಲಿ ಮಟೀರಿಯಲ್ ಇರ್ತಕ್ಕಂಥ ಜನಗಳು, ಅವರಿಬ್ರು ಬಂದು ಅಲ್ಲಿ ಸೇರಿ ಒಂದು ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ಎಕ್ಸ್ಚೇಂಜ್ ಆಫ್ ನಾಲೆಜ್ ಮಾಡ್ಕೊಳ್ತಕ್ಕಂಥ ಜಾಗ. 12 ವರ್ಷದಲ್ಲಿ ಐ ಹ್ಯಾವ್ ಬ್ರಾಟ್ ಸಮ್ ನಾಲೆಜ್, ವಿ ಹ್ಯಾವ್ ಬ್ರಾಟ್ ಸಮ್ ನಾಲೆಜ್. ನಾವು ಮಟೀರಿಯಲ್ ಮತ್ತೆ ಫ್ಯಾಮಿಲಿ ನಾಲೆಜ್ ತಂದಿದ್ವಿ, ನಾವು ಸ್ಪಿರಿಚುವಲ್ ನಾಲೆಜ್ ತಂದಿದ್ವಿ. ಸೊ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿರತಕ್ಕಂಥ ಒಂದು ಮೂಲವಾಗಿರ್ತಕ್ಕಂಥ ಒಂದು ವಿಚಾರ. 2ನೇ ಮುಖ್ಯ ವಿಚಾರ ಏನು ಅಂತಂದ್ರೆ, ಅಲ್ಲಿ ಸಂಗಮ ಅಂತ ನಡೆಯುತ್ತೆ. ಎಲ್ಲರಿಗೂ ಗೊತ್ತು, ಸಂಗಮ ನದಿ 3, ಗಂಗಾ, ಯಮುನಾ, ಸರಸ್ವತಿಯ ಸಂಗಮ. ಇಲ್ಲಿ ಮೊಟ್ಟ ಮೊದಲಿಗೆ ಏನಾಗುತ್ತೆ, ಆ 3 ನದಿಗಳ ಮಿನರಲ್ಸ್ ನಮ್ಮ ಬಾಡಿಗೆ ಸ್ವಲ್ಪ ವೈಟಾಲಿಟಿ ಕೊಡಬೇಕು ಅಂತ ಹೇಳಿ ಅದನ್ನ
ಆಯುರ್ವೇದಕ್ಕಾಗಿ ಹೇಳ್ಬೇಕಾಗತ್ತೆ ನಮ್ಮ ಇವರು ಜಗಳೂರವರು. ಖಂಡಿತ ಅದರಲ್ಲಿ ಅವ್ರಿಗೆ ಕೊಡ್ತೀನಿ ನಾನು, ಅದು ಯಾವ್ದು ವೈಟಾಲಿಟಿ ಅಂತ. ಅಲ್ಲಿ ಮಿಂದು ಎದ್ದೇಳ್ತಕ್ಕಂಥದ್ದು ವಿಶೇಷ. ಮತ್ತೆ ಸೈಂಟಿಫಿಕ್ ಟೆಸ್ಟ್ಗಳು ನಡೆದಿದೆ. ಆ ಗಂಗೆ ನದಿ ಬರ್ತಾ ಇರ್ತಕ್ಕಂಥದ್ದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಆರ್ಗ್ಯಾನಿಸಮ್ಸ್ ಯಾವ್ದು ಬ್ಯಾಕ್ಟೀರಿಯಾ ಎಲ್ಲ ಎಷ್ಟು ದಿವಸ ಇಟ್ಟರು ಏನ್ ಕೆಡ್ಸಿದ್ರು ಕೂಡ ಆ ಒಂದು ಏನು ಒಂದು ಕೆಟ್ಟ ಒಂದು ಬ್ಯಾಕ್ಟೀರಿಯಾಸ್ ಇರ್ತಕ್ಕಂಥದ್ದು ಅಲ್ಲಿ ಸ್ಪಷ್ಟ ಕಾಣಿಸಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಅದು ಸೈಂಟಿಫಿಕ್ ಪ್ರೂವ್ ಮಾಡಿದ್ದಾರೆ ಅದನ್ನ ನೀರು ತಗೊಂಡು. ಸೊ ಅದೆಲ್ಲ ವೈಡ್ ಸ್ಪ್ರೆಡ್ ಆಗಿ ಜನಗಳು ತಿಳ್ಕೊಂಡಾಗ ನಾವು ಹೋಗ್ಬಿಟ್ಟು ಆರೋಗ್ಯ ಮತ್ತೆ ಮೈಂಡ್ ಫ್ರೀ ಆಗೋದು ಅಷ್ಟೇ. ಒಂದು ಕಡೆ ಸೇರ್ತೀವಿ, ಒಂದು ಕಡೆ ಸೇರಿ ಒಂದು ಜ್ಞಾನವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಮತ್ತೆ ಆರೋಗ್ಯವಾಗಿ ಇರ್ತಕ್ಕಂಥದ್ದು. ಘಟನೆಗಳು ನಡೆದಿರ್ತಕ್ಕಂಥದ್ದಕ್ಕೆ ಹೇಳ್ತೀನಿ ಮಾತಾಡ್ತೀನಿ ಅದ್ರ ಬಗ್ಗೆ. ಜೊತೆಗೆ ಒಂದೇನಂದ್ರೆ ಆಧ್ಯಾತ್ಮ ಮತ್ತು ಆರೋಗ್ಯ ಅನ್ನೋ ಎರಡು ವಿಷಯಗಳು ಬಂತಂದ್ರೆ ನಮ್ಮ ಭಾರತೀಯರು ಅತ್ಯಂತ ಭಾವನಾತ್ಮಕರು ಅಂತಾನೆ ಹೇಳ್ಬೋದು. ಕಾರಣ ಏನಂತಂದ್ರೆ ಪ್ರಯಾಗ್ರಾಜಲ್ಲಿದೆ, ಇಡೀ ಭಾರತದಲ್ಲಿರುವಂತ 150 ಕೋಟಿ ಇರುವಂತಹ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಆಲ್ ಇದರಲ್ಲಿ ಸುಮಾರು ಜನ ಈಗ ಕೋಟ್ಯಾನುಗಟ್ಟಲೆ ಜನರು ಈಗಾಗಲೇ 20 ಕೋಟಿ ಹೆಚ್ಚಿನ ಭಕ್ತರು ಅದರಲ್ಲಿ ನೆರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ಥಾನ ಅಥವಾ ಸ್ಥಳ ಇರುವಂತಹ ಒಂದು ಜಾಗ, ಪವಿತ್ರತೆ ಇರುವಂತಹ ಒಂದು ಪವಿತ್ರವಾಗಿರುವಂತಹ ಪ್ರಯಾಗ್ರಾಜಲ್ಲಿ ಇಷ್ಟೊಂದು ಆಸಕ್ತಿಯಿಂದ ಮುತುವರ್ಜಿಯಿಂದ ವಹಿಸ್ಕೊಂಡು ಹೋಗ್ತಾ ಇರೋದು ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ನಾವು ಭಾರತೀಯರಾಗಿ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಅಂತಲೂ ಇದೆ. ಈ ವಿಷಯದಲ್ಲಿ ಆಧ್ಯಾತ್ಮದ ಬಗ್ಗೆ ಡಾಕ್ಟರ್ ದಿನೇಶ್ ಗುರೂಜಿ ಅವರು ಹೇಳ್ತಿದ್ದಾರೆ. ಇನ್ನು ಆರೋಗ್ಯದ ಕುರಿತಾಗಿ ನಾವು ಬಂತು ಅಂತಂದ್ರೆ ನಾವು ಎಲ್ಲೇ ಒಂದ್ ಕಡೆ ಟ್ರಾವೆಲ್ ಮಾಡಿ, ಒಂದು ಬೆಂಗಳೂರಲ್ಲಿ ಇರುವಂತಹ ಒಂದಿಷ್ಟು ಕನ್ನಡಿಗರಾಗ್ಲಿ, ಬೇರೆ ನಾವು ಯಾವುದೋ ರಾಜ್ಯಕ್ಕೆ ಹೋಗ್ತೀವಿ ಅಥವಾ ವಿದೇಶಗಳಲ್ಲಿ ಹೋದಾಗ ನಮ್ಮ ಆರೋಗ್ಯದ ದೃಷ್ಟಿನ ಇಟ್ಕೋಬೇಕು ಅಂತಂದ್ರೆ ಎಲ್ಲವೂ ಸಹಿತ ನಾವು ಹೇಳೋದೇನಂದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು, ಡಿಹೈಡ್ರೇಷನ್ಸ್ ಆಗಬಾರ್ದು, ವೆದರ್ಗೆ ನಾವು ಸೆಟ್ ಆಗಬೇಕು ಅಂತ ಹೇಳಿ. ಅಂದ್ರೆ ಈ ಒಂದು ಹಿತದೃಷ್ಟಿಯಲ್ಲಿ ಅಂದ್ರೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ಹೋಗ್ತಾ ಇರುವಂತ ಭಕ್ತರು ಇನ್ನು ಮುಂದೆ ಏನು ಹೋಗ್ತಾರೆ, ಸಾಗರೋಪಾದಿಯಲ್ಲಿ ಹೋಗ್ತಿದ್ದಾರೆ, ಬಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಗೆ ಅವರು ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಂಡ್ರೆ ಒಳ್ಳೇದು ಅಂತ ತರ ಹೇಳ್ತಾರೆ. ಸರ್, ಇವಾಗ ದಿನೇಶ್ ಗುರೂಜಿ ಅವರು ಹೇಳ್ದಂಗೆ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಫಸ್ಟ್ ಕವರ್ ಮಾಡಿಬಿಟ್ಟು ಆಮೇಲೆ ಮುನ್ನೆಚ್ಚರಿಕೆ ನೋಡೋಣ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾಕೆ ಕುಂಭಮೇಳ 12 ವರ್ಷಕ್ಕೊಂದ್ಸರಿ ಬರುತ್ತೆ, ಅದರಲ್ಲಿ ಅರ್ಧ ಕುಂಭಮೇಳ ಅಂತ ಇದೆ, ಪೂರ್ಣ ಕುಂಭಮೇಳ ಅಂತ ಇದೆ, ಮಹಾಕುಂಭಮೇಳ ಅಂತ ಇದೆ. ಯಾಕೆ ಹಂಗೆ ಅಂತ ಹೇಳಿದ್ರೆ ಇವಾಗ ಸೂರ್ಯನ ಸುತ್ತ ಗ್ರಹಗಳು ತಿರುಗ್ತಾ ಇರ್ತಾವಲ್ವಾ, ಅದು ಎಕ್ಸ್ಪೆಷಲಿ ಗುರುಗ್ರಹ 12 ವರ್ಷಕ್ಕೊಂದ್ಸರಿ ಒಂದು ರೌಂಡ್ ಸುತ್ತುತ್ತೆ ಅಂತ. ಸೊ ಅದಕ್ಕೆ ನಾವು ಕುಂಭ ಅಂತ ಕರಿತೀವಿ. ಅದಕ್ಕೆ ಇವಾಗ 4 ಪ್ಲೇಸ್ ಇದೆ. ಇವಾಗ ಸರ್ ಹೇಳ್ದಂಗೆ ಆಯುರ್ವೇದದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಯುರ್ವೇದ ಹೆಂಗ್ ಉತ್ಪತ್ತಿ ಆಯ್ತು ಅನ್ನುವಾಗ ಇವಾಗ ದಾನವರು ಮತ್ತೆ ಮಾನವರು ಏನಿದ್ದಾರೆ ಅದನ್ನ ಈ ಏನೋ ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ. ಅಲ್ಲಿ ಮಂಥನ ಪರ್ವತ ಅಂತ ಇರುತ್ತೆ, ಅದೆಲ್ಲ ಒಂದು ಬಿಗ್ ಕಾನ್ಸೆಪ್ಟ್. ಸೊ ಅಲ್ಲಿ ಏನಾಗುತ್ತಂದ್ರೆ ಇವಾಗ ಈ ಹಾವು ಎಲ್ಲ ಬಂದು ಸುತ್ಕೊಂಡು ಮಾನವರು ಮತ್ತೆ ದಾನವರು ಜಗಳ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲಿ ಅದನ್ನ ಅಂದ್ರೆ ಮಂಥನ ಮಾಡಿ ಇವಾಗ ಚರ್ನಿಂಗ್ ಹೆಂಗ್ ಮಾಡ್ತೀವಿ ಅಂದ್ರೆ ಮಜ್ಜಿಗೆ ಕಡಿಯುವಾಗ ಹೆಂಗ್ ಕಡಿತೀವಲ್ವಾ, ಅದೇ ತರನೇ ಸಮುದ್ರನ ಮಂಥನ ಮಾಡೋ ಟೈಮ್ ಅಲ್ಲಿ ಕುಂಭ ಬರುತ್ತೆ. ಅಂದ್ರೆ ಅಮೃತ ಕಳಶ ಇರ್ತಕ್ಕಂಥ ಕುಂಭ ಹೊರಗಡೆ ಬರುತ್ತೆ. ಅಂದ್ರೆ ಫಸ್ಟ್ ನಾವು ಹಾವು ಬರ್ಬೋದು, ಆಮೇಲೆ ಮತ್ತಿನ್ನೊಂದು ಕುದುರೆ, ಅದು ಇದು ಬರ್ತಾ ಅವಾಗ ಒಂದ್ಸರಿ ಬಂದಾಗ ಮಾನವರು ತಗೊಳ್ತಾರೆ, ಇನ್ನೊಂದ್ಸರಿ ಬಂದಾಗ ರಾಕ್ಷಸರು ತಗೊಳ್ತಾ ಇರ್ತಾರೆ. ಅವಾಗ ಕುಂಭ ಬರುತ್ತಲ್ವಾ, ಆ ಕುಂಭ ಅಮೃತ ಕಳಶ ಇರ್ತಕ್ಕಂಥ ಕುಂಭ ಮೇಲ್ ಬರುತ್ತೆ. ಆ ಮೇಲ್ ಬಂದಾಗ 4 ಪ್ಲೇಸ್ ಅಲ್ಲಿ ಬೀಳುತ್ತೆ. ಸರ್ ಹೇಳ್ದಂಗೆ ಇವಾಗ ಒಂದು ಹರಿದ್ವಾರ ಆಗಿರ್ಬೋದು, ಆಮೇಲೆ ಈ ತರ 4 ಇದು ಈ ನಾಸಿಕ್, ಪ್ರಯಾಗ್, ಈ ರೀತಿ 4 ಪ್ಲೇಸ್ ಅಲ್ಲಿ ಬೀಳುತ್ತೆ. ಅದು ಹೋಲಿ ಪ್ಲೇಸಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಯಾವಾಗ್ಲೂ ಅಮೃತ ಇರ್ತಕ್ಕಂಥ ಒಂದು ಸ್ಥಳ ಆಗಿದೆ ಅಥವಾ ಸ್ಥಳ ಮಹಿಮೆ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಇವಾಗ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಬರೋಣ. ಇವಾಗ ಏನಾಗುತ್ತೆ ಅಂದ್ರೆ 12 ವರ್ಷ ಇರುತ್ತಲ್ವಾ, ಅಂದ್ರೆ 6 ವರ್ಷಕ್ಕೊಂದ್ಸರಿ ನಡೆಯುತ್ತೆ ಒಂದ್ ಕಡೆ 3 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಅದಕ್ಕೆ ಅರ್ಧ ಕುಂಭಮೇಳ ಮತ್ತೆ ಪೂರ್ಣ ಕುಂಭಮೇಳ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವಾಗ ಆ 12 ವರ್ಷಕ್ಕೆ ಒಂದು ಸರಿ ಬರೋದು 12 ಸರಿ ಆಗೋದು, ಅದು 144 ಆಗುತ್ತೆ. ಅಂದ್ರೆ 144 ವರ್ಷಕ್ಕೊಂದ್ಸರಿ ಆಗೋದನ್ನ ನಾವು ಮಹಾಕುಂಭಮೇಳ ಅಂತ ಹೇಳ್ತಾರೆ. ಅಂದ್ರೆ ಈ ವರ್ಷ ಏನ್ ಬಂದಿದೆಯಲ್ಲ ಇದು ಮಹಾಕುಂಭಮೇಳ ಅಂತಾನೆ ಕರೀತಾರೆ, ಬಿಕಾಸ್ 144 ವರ್ಷಕ್ಕೊಂದ್ಸರಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ಪೆಷಲಿ ಈ ಪ್ಲೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸೈಂಟಿಫಿಕ್ ಬಂದಾಗ ಈ ಅರ್ಥ ಇದೆಯಲ್ವಾ, ಅಲ್ಲಿ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ನೋಡಿದಾಗ 0 ಮತ್ತೆ 33 ಇರುತ್ತೆ. ಸೊ ಆ ಪ್ಲೇಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಅಲ್ಲಿ ಬರುತ್ತೆ. ಜೊತೆಗೆ ಇವೆಲ್ಲಾ ಗ್ರಹಗಳು ಅಂದ್ರೆ ಜಿಯೋಗ್ರಫಿಕಲ್ ಏನೇನು ಗ್ರಹಗಳೆಲ್ಲ ಇದಾವಲ್ವಾ, ಅದು ಎಲ್ಲ ಸಪೋರ್ಟ್ ಮಾಡುತ್ತೆ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಎನ್ಹಾನ್ಸ್ ಮಾಡಕ್ಕೆ.
ಅಂದ್ರೆ ಇವಾಗ ಯಾವ್ದೇ ಒಂದು ಪವರ್ಫುಲ್ ಆಗ್ಬೇಕಲ್ವಾ, ಇವಾಗ ಯಾವ್ದಾದ್ರು ಒಂದು ಅನ್ನ ಮಾಡ್ತಾ ಇರ್ತೀವಿ, ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಾಗ ಅಂದ್ರೆ ಕುದಿಸಿದಾಗ ಅನ್ನ ಕಂಪ್ಲೀಟ್ ಆಗಿ ಅಂದ್ರೆ ಏನು ಕಂಪ್ಲೀಟ್ ಆಗುತ್ತೆ. Okay. ಸ್ವಲ್ಪ ಜಾಸ್ತಿ ಆದ್ರೂ ಅದಕ್ಕೆ ಸೀದೋಗುತ್ತೆ, ಇಲ್ಲಾಂದ್ರೆ ಕಮ್ಮಿ ಆದ್ರೂ ಅದು ಆಗಲ್ಲ. ಅದೇ ರೀತಿನೇ ಅಂದ್ರೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ಆ ಪ್ಲೇಸ್ ಅಲ್ಲಿ ಮತ್ತೆ ಆ ಟೈಮ್ ಅಲ್ಲಿ ಆ ಎನರ್ಜಿ ಎನಾನ್ಸ್ ಆಗುತ್ತೆ. ಆ ಎನರ್ಜಿ ಎನಾನ್ಸ್ ಆದಾಗ ಅಲ್ಲಿ ನದಿಗಳು 3 ನದಿಗಳು ಸಂಗಮ ಆಗುತ್ತಲ್ವಾ, ಸೊ ಅಲ್ಲಿ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಅಲ್ಲಿ ಕುಂಭ ಸ್ನಾನ ಮಾಡಿದಾಗ ಅಥವಾ ಶರಣ ಸ್ನಾನ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡಿದಾಗ ಅಲ್ಲಿ ನಮಗೆ ಪಾವಿತ್ರ್ಯತೆ ಬರುತ್ತೆ. ಮೆಂಟಲಿ ಮತ್ತೆ ಫಿಸಿಕಲಿ ಮತ್ತೆ ಮೆಂಟಲಿ ಮತ್ತೆ ಸ್ಪಿರಿಚುವಲಿ. ಅಬ್ವಿಯಸ್ಲಿ ನಾವು ಇಂಡಿಯನ್ಸ್ ಅವಾಗಲೇ ಸರ್ ಹೇಳ್ತಾ ಇದ್ರು, ಇವಾಗ ಸ್ಪಿರಿಚುವಲ್ ತುಂಬಾ ನಾವು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಎಲ್ಲ, ಅಂದ್ರೆ ಹಿಂದೂಗಳು ಅಂತ ಬಂದಿದ ತಕ್ಷಣ. ಸೊ ಇವಾಗೆಲ್ಲ ಫಾರಿನರ್ಸ್ ಕನೆಕ್ಟ್ ಆಗ್ತಾ ಇದಾರೆ ಬಿಕಾಸ್ ಆಫ್ ದಟ್ ಪವರ್. ಸೊ ಹಂಗಿರುವಾಗ ನಮ್ ಸ್ಪಿರಿಚುವಲಿ, ಮೆಂಟಲಿ ಮತ್ತೆ ಫಿಸಿಕಲಿ ಅಲ್ಲಿ ನಮ್ಗೆ ಎನರ್ಜಿ ಬಂದ್ಬಿಟ್ಟು ಸ್ಟ್ರೆಂಥನಿಂಗ್ ಆಗ್ಬಿಟ್ಟು ಅಲ್ಲಿ ಒಂದು ಪೂರ್ಣವಾಗಿ ನಮ್ದು ಏನು ಆರೋಗ್ಯ ಶುದ್ಧಿ ಆಗೋದಕ್ಕೆ, ಮೆಡಿಕಲಿ, ಮೆಂಟಲಿ ಮತ್ತೆ ಫಿಸಿಕಲಿ ಶುದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಓಕೆ ಓಕೆ ಅಂದ್ರೆ ಈಗ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಗೆ ತಗೋಬೇಕು, ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ದಿನೇಶ್ ಗುರುಜಿ, ಈಗ ಕುಂಭ ರಾಶಿ ಅಥವಾ ಜ್ಯೋತಿಷ್ಯ ಚಿಹ್ನೆಯ ಪ್ರಕಾರ ಇದು ಒಂದು ಕೂಡ ಒಂದು ಸಮನ್ವಯವಾಗಿರುವಂತಹ ಒಂದು ಕುಂಭ ಮೇಳ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ವಿಶೇಷವಾಗಿ ಏನಂದ್ರೆ ಸಾಕಷ್ಟು ಕಾರ್ಯಕ್ರಮ ನೋಡ್ತಿರ್ತಾರೆ, ಕುಂಭ ರಾಶಿಯವರಿಗೆ ಈ ಒಂದು ಕುಂಭಮೇಳ ಹೇಗೆ ಅತ್ಯಂತ ಪರಿಣಾಮಕಾರಿ, ಹೇಗೆ ಒಳ್ಳೆಯದು, ಹೇಗೆ ಆಧ್ಯಾತ್ಮಿಕ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದಾ? ಇದಕ್ಕೆ ಏನಾದ್ರು ಸಮಂಜಸ ಇದೆಯಾ? ಆರೋಗ್ಯ ಪ್ರತಿ ದಿವಸ ನಾವು ನೋಡಿ, ಆಯುರ್ವೇದನೇ ಹೇಳುತ್ತೆ, ಯಾವಾಗ ನಾವು ಹೆಚ್ಚಿಗೆ ಉಪವಾಸ ಮಾಡ್ತೀವಿ ಅದಕ್ಕೆ ಆಕ್ಟಿವೇಟ್ ಆಗುತ್ತೆ. ನಮ್ಗೆ ಆಲ್ರೆಡಿ ಎನರ್ಜಿ ಇರೋದನ್ನ ಮತ್ತೆ ಎನರ್ಜಿ ಹಾಕೊಳ್ತಾ ಇದ್ರೆ ಅದೆಲ್ಲ ಎನರ್ಜಿನೂ ಕೂಡ ಡೆಸಿಪೇಟ್ ಆಗ್ಬಿಡುತ್ತೆ. ಎನರ್ಜಿನ ವಾಪಸ್ ತಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡ್ತಕ್ಕಂಥದ್ದು ನೋಡಿ, ಮೇಷದಿಂದ ನಾವು ನೋಡ್ತೀವಿ. ಕುಂಭ ಅನ್ನೋದು ವಾತಪಿತ್ತ ಕಫ ಅಂತ ಬರ್ತಕ್ಕಂಥ ಆಯುರ್ವೇದದಲ್ಲಿ ಇಲ್ಲಿ ವಾಯುತತ್ವ ಅಂತ ಬರುತ್ತೆ. ವಾಯುತತ್ವ ಯಾಕಂದ್ರೆ ಏರಿ ಮೀಡಿಯಂ ಅಂತ ಬರುತ್ತೆ. ಈಗ ನಮಗೆ ಏನೇ ಜಾಯಿಂಟ್ಸ್ ಪೇನ್ ಆದ್ರೂ ಕೂಡ ನಮ್ಮ ಇವರು ಡಾಕ್ಟರ್ ಹೇಳ್ಬೇಕು, ಏನೇ ನಮಗೆ ಜಾಯಿಂಟ್ ಪೇನ್ಸ್ ಅಂದ್ರೆ ಅದು ವಾಯು ತತ್ವದಿಂದ ಬರ್ತಕ್ಕಂಥ ಒಂದು ವಿಚಾರ. ಸೊ ನಮಗೆ ಜೀವನದಲ್ಲಿ ಚೆನ್ನಾಗಿ ಓಡಾಡಬೇಕು, ಎದೊಳ್ಬೇಕು, ನಡಿಬೇಕು ಅನ್ನೋದ್ರೆ ಅಂದ್ರೆ ಅಲ್ಲಿ ವಾತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಗ್ಯಾಸಸ್ ಎಲ್ಲ ಸೇರ್ಕೊಳ್ಳುತ್ತೆ ಜಾಯಿಂಟ್ಸ್ ಅಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಸೊ ಕುಂಭ ರೆಪ್ರೆಸೆಂಟ್ಸ್ ದಿ ಏರಿಯಾ ವೇರ್ ವಾತ ಶುಡ್ ಬಿ ಕ್ಯೂರ್ಡ್ ಅಂತ ಹೇಳ್ತಾರೆ. ಕುಂಭ 3 ಪಾಯಿಂಟ್ ಇರುತ್ತೆ, ಎಲ್ಲೆಲ್ಲ 3 ಪಾಯಿಂಟ್ ಇರ್ತಕ್ಕಂಥದ್ದು. ಮಿಥುನ ರಾಶಿ 1 ಪಾಯಿಂಟು, ತುಲಾ ರಾಶಿ 1 ಪಾಯಿಂಟು, ಕುಂಭ ರಾಶಿ 1 ಪಾಯಿಂಟ್. ನಾವು ಮಿಥುನ ರಾಶಿಲಿ ಏನ್ ನೋಡ್ತೀವಿ ಅಂತಂದ್ರೆ ಮನುಷ್ಯನ ಆಹಾರ ವಿಹಾರ ನೋಡ್ತೀವಿ. ತುಲಾ ರಾಶಿಲಿ ಏನ್ ನೋಡ್ತೀವಿ ಅಂತಂದ್ರೆ ಎಕ್ಸರ್ಸೈಸ್ ನೋಡ್ತೀವಿ. ಕುಂಭ ರಾಶಿಲಿ ಏನ್ ನೋಡ್ತೀವಿ ಅಂದ್ರೆ ಮೆಡಿಸನ್ ನೋಡ್ತೀವಿ. ಸೊ ಅದರಲ್ಲಿ ಒಂದು ಮನುಷ್ಯ ತತ್ವ. ಮಿಥುನ ರಾಶಿ ಅಂದ್ರೆ 2 ಬೊಂಬೆಗಳು ತೋರಿಸ್ತೀವಿ, ಮಾನವ ಆ ಒಂದು ಆಕಾರ, ವಾತಪಿತ್ತ ಕಫ ತ್ರಿದೋಷಗಳು ಅಂತ ಏನ್ ಕರಿತೀವಿ ಅದು. ತುಲಾ ರಾಶಿಗೆ ಬಂದಾಗ ಇಟ್ ಈಸ್ ಜಸ್ಟ್ ಎ ಮೆಟೀರಿಯಲ್, ಅಂದ್ರೆ ಜಸ್ಟ್ ಒಂದು ತಕಡಿ, ಅಂದ್ರೆ ಎಕ್ಸರ್ಸೈಸ್ ಮಷೀನ್ಸ್ ಅಂತ ತೋರಿಸ್ತೀವಿ. ಬಟ್ ಇದೆಲ್ಲಾ ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ, ಕುಂಭ. ಅದೇ ಕುಂಭ ಅಂದ್ರೆ ಪೂರ್ಣ, ದಟ್ ಈಸ್ ಸ್ಪಿರಿಚುಯಾಲಿಟಿ ಆಸ್ ವೆಲ್ ಆಸ್ ದಿ ನೆಕ್ಟರ್ ಆಫ್ ದಿ ಗಾಡ್, ಯೂನಿವರ್ಸ್ ಅಂತ ಹೇಳ್ತೀವಿ. ಅಲ್ಲಿ ನಮ್ಗೆ ಬಂದಿರತಕ್ಕಂಥ ಆಯುರ್ವೇದ ಮತ್ತೆ ನಮ್ಗೆ ಬಂದಿರತಕ್ಕಂಥ ಶುಶ್ರೂಷ ಪದ್ಧತಿ ಇವೆಲ್ಲ ಬರ್ತಕ್ಕಂಥದ್ದು. ಅದಕ್ಕೆ ಕುಂಭ ರಾಶಿಗೆ ಹೆಲ್ತಿನ ಬೆನಿಫಿಟ್ಸ್ ಜಾಸ್ತಿ ಇಟ್ಟಿದ್ದಾರೆ ಔಟ್ ಆಫ್ ದಿ 3 ಟ್ರಯಾಂಗಲ್ಸ್. ಓಕೆ, ಮಾತಾಡೋಣ ಅದ್ರ ಬಗ್ಗೆ. ಜೊತೆಗೆ ಹಾಗೆ ನಮ್ಮ ನೇರ ಪ್ರಸಾರದಲ್ಲಿ ಖ್ಯಾತ ಆಯುರ್ವೇದ ತಜ್ಞರು, ಜೊತೆಗೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಆಗಿರುವಂತಹ ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಡಾಕ್ಟರ್ ಸಂತೋಷ್ ಗುರುಜಿ ಅವರಿದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತಮಗೆ. ಗುರುಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಓಕೆ ಗುರುಜಿ, ಇವತ್ತಿನ ದಿವಸ ಈ ಒಂದು ಮಹಾಕುಂಭ ಮಹಿಮೆ ಮತ್ತು ಮುನ್ನೆಚ್ಚರಿಕೆ ಈ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಾವು ಕೂಡ ಇಂತಹ ಒಂದು ಹಲವಾರು ಕುಂಭಮೇಳಗಳಲ್ಲಿ ಜೊತೆಗೆ ತಾವು ಮುತುವರ್ಜಿಯನ್ನು ವಹಿಸಿಕೊಂಡು ಆಧ್ಯಾತ್ಮದ ಪ್ರಚಾರವನ್ನ, ಧರ್ಮ ಪ್ರಚಾರವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇರ್ತೀರಿ. ಈಗ ಹೇಳಿ, ಮುಖ್ಯವಾಗಿ ಈ ಒಂದು ಮಹಾಕುಂಭದ ಮಹಿಮೆ ತಮ್ಮ ಪ್ರಕಾರ ಏನು, ನಮ್ಮ ಭಕ್ತ ವೃಂದಕ್ಕೆ ತಿಳಿಸ್ಕೊಡೋದಾದ್ರೆ ಏನ್ ಮಾಹಿತಿ ಇದೆ ಗುರುಜಿ? ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಮಹಾಸಮ್ಮೇಳನ ಧಾರ್ಮಿಕ ಇದ್ರೆ ಅದು ಈ ಕುಂಭಮೇಳ ಮಾತ್ರ. ಓಕೆ, ಇಂತಹ ದೊಡ್ಡ ಒಂದು ಗ್ಯಾದರಿಂಗ್ ಇನ್ನು ಪ್ರಪಂಚದಲ್ಲಿ ನಾವು ಭೂತೋ ನಾವು ಭವಿಷ್ಯಕ್ಕೆ. ನಿಮ್ಗೆ ಗೊತ್ತಿದೆ, ಅಮೇರಿಕದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜನಸಂಖ್ಯೆಯನ್ನೇ ನಾವಿಲ್ಲಿ ಗ್ಯಾದರ್ ಆಗುವಂಥದ್ದು ನಾವು. ಎಷ್ಟು ದೊಡ್ಡ ಆಶ್ಚರ್ಯ! ಇಂಥ ದೊಡ್ಡ ಒಂದು ಜನಸಂದಣಿ, ಜನಸಮೂಹ, ಸಮ್ಮೇಳನ ಇನ್ನೊಂದು ದೇಶದಲ್ಲಿ ಆಗಲಿಕ್ಕೆ ಯಾವತ್ತಿಗೂ ಸಾಧ್ಯವೇ ಇದೆ ಅನ್ನುವಂಥದ್ದು. ಆಮೇಲೆ ಈ ಕುಂಭಮೇಳ ಅಂತ ಪ್ರಾರಂಭ ಮಾಡಿದ್ದು ಯಾವುದೇ ಪುರಾಣಗಳಾಗಲಿ, ರಾಮಾಯಣ ಮಹಾಭಾರತಗಳೆಲ್ಲ ಅಲ್ಲ. ಮಹಾಭಾರತದ ಸಂದರ್ಭದಲ್ಲಿ ಅದಕ್ಕಿಂತಲೂ ಈಗ 1200 ವರ್ಷಗಳ ಹಿಂದೆ
ಕುಂಭಮೇಳ ಅಂತ ಏನು ಇರ್ಲಿಲ್ಲ. ಹ್ಮ್ ಕುಂಭಮೇಳದ ಬದಲಿಗೆ ಅವಾಗ ಮಾಘ ಸ್ನಾನ ಅಂತ ಇತ್ತು. ಹ್ಮ್ ಈ ಮಾಘ ಸ್ನಾನದಲ್ಲಿ ಅದು ಸೂರ್ಯ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಪುಣ್ಯಕಾಲದ ಉತ್ತರಾಯಣಕ್ಕೆ ಪ್ರವೇಶ ಮಾಡಿದ ತಕ್ಷಣ ಆ ಮಾಘ ಮಾಸದ ಸ್ನಾನಕ್ಕೆ ಒಂದು ಒಳ್ಳೆಯ ಸಂದರ್ಭ ಅಂತ ಮಾಡ್ತಿದ್ರು. ಓಕೆ. ಇನ್ನೊಂದು ಮೇಷ ಸಂಕ್ರಾಂತಿಗೆ, ಮೇಷರಾಶಿಗೆ ಸೂರ್ಯ ಸಂಕ್ರಮಿಸಿದ ತಕ್ಷಣ ಅದಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಮಾಡ್ತಿದ್ರು. ಇನ್ನೊಂದು ತ್ರಿಕೋನ ಸ್ಥಾನದಲ್ಲಿ ಸೂರ್ಯ, ಚಂದ್ರ, ಗುರು ಮತ್ತು ಶನಿ ಈ 4 ಬಂತು ಅಂತಂದ್ರೆ ಅದು ಪರಮ ಪುಣ್ಯವಾದಂತಹ ಒಂದು ಸಂದರ್ಭ ಅಂತ ಹೇಳಿ ಒಂದು ಈ ಘಟನೆಗೆ ಮಾಡ್ತಾರೆ. ಅವಾಗೆಲ್ಲ ಮಾಘ ಸ್ನಾನ ಅಂತ ಅಷ್ಟೇ ಹೆಸರು. ಕೇಳಿಸ್ತಾ ಇದೆ ನಾಗೇಶ್? ಕೇಳಿಸ್ತಾ ಇದೆ ಗುರುಜಿ. ಹಾ, ಇದನ್ನು ಕುಂಭಮೇಳ ಅಂತ ಪ್ರಾರಂಭ ಮಾಡಿದ ಒಬ್ಬ ದೊಡ್ಡ ಕ್ರಾಂತಿ ಯೋಗಿ ಯಾರು ಅಂತಂದ್ರೆ ಶಂಕರಾಚಾರ್ಯ. ಶಂಕರಾಚಾರ್ಯರು ಇಲ್ಲಿಂದ ಕರ್ನಾಟಕದಿಂದ ಅವರು ಉತ್ತರ ಭಾರತಕ್ಕೆ ಹೋದ ಮೇಲೆ ಅಲ್ಲಿ ನೋಡ್ತಾರೆ ನಾಗ ಸಾಧುಗಳು ಒಂದಿಷ್ಟು ಜನ ಇತ್ತು. ಅದು ಅಲ್ಲದೆ ಬೌದ್ಧ ಧರ್ಮ ನಮ್ಮನ್ನ ಆವರಿಸ್ಕೊಂಡು ಬರ್ತಾ ಇದೆ. ಎಲ್ಲಿವರೆಗೆ ಅಂದ್ರೆ ಕಾಶಿಯಲ್ಲಿ ಬಹಳ ದೊಡ್ಡ ಒಂದು ಸ್ತೂಪವನ್ನ ಮಾಡ್ತಾರೆ. ಆಮೇಲೆ ಇದೇ ಪ್ರಯಾಗದಲ್ಲಿ 127 ದೇವಸ್ಥಾನಗಳಿದ್ರೂ ಕೂಡ 2 ಬಹಳ ದೊಡ್ಡ ಬುದ್ಧ ವಿಹಾರಗಳಾಗ್ಬಿಡ್ತವೆ. ಅಲ್ಲಿ ಈ ಬೌದ್ಧಿಸಂ ಜಾಸ್ತಿ ಬೆಳೀತಾ ಹೋಗುತ್ತೆ. ಇದನ್ನ ತಡೆಗಟ್ಟೋದಕ್ಕೋಸ್ಕರ ಎಲ್ಲಾ ಅರಸರನ್ನ ಭೇಟಿ ಮಾಡ್ತಾರೆ ಶಂಕರಾಚಾರ್ಯ. ದೊಡ್ಡ ಅರಸರುಗಳು ಬಹಳಷ್ಟು ಜನ ಈ ದೇಶದಲ್ಲಿ ಗೊತ್ತಿದೆ. ಅವ್ರನ್ನೆಲ್ಲ ಭೇಟಿ ಮಾಡಿ ಈ ಬೌದ್ಧರನ್ನ ತಡೆಗಟ್ಟೋದಕ್ಕೆ ಅಂತ ಎಷ್ಟು ಮಾತಾಡಿ ಬಂದ್ರು ಅವ್ರು ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಒಂದೋ ರಾಜನೇ ಇರ್ತಿದ್ದಿಲ್ಲ, ಇಲ್ಲ ಈ ರಾಜನಿಗೆ ಮರ್ತೆ ಹೋಗ್ತಿತ್ತು, ಒಂದಲ್ಲ ಒಂದ್ ಸರಿ ಆಗ್ತಾ ಇರ್ಲಿಲ್ಲ, ಕಪ್ಪೆ ತುಲಾಭಾರಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ಕುಂಭಮೇಳ ಪ್ರಾರಂಭ ಮಾಡೋಕ್ಕಿಂತ 1.5 ವರ್ಷ ಚಾತುರ್ಮಾಸವನ್ನ ಮಾಡಿದವರು ಆ ಚಾತುರ್ಮಾಸದಲ್ಲಿ ಸಂಕಲ್ಪ ಮಾಡಿಕೊಂಡು ಇಡೀ ದೇಶದಲ್ಲಿ ನಾಗ ಸಾಧುಗಳನ್ನು ಒಟ್ಟಾರೆ. ಎಂಥ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಶಂಕರಾಚಾರ್ಯರು ತರ್ತಾರೆ ಅಂತಂದ್ರೆ ಈ ನಾಗ ಸಾಧುಗಳು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧುಗಳು. ಅವರಿಗೆ ಈ ಪಂಚ ಸಂಸ್ಕಾರಗಳನ್ನ ಕೊಡ್ತಾರೆ. ಏನ್ ಮಾಡೋದು, ಜಟಾಧಾರಿಗಳನ್ನು ಮಾಡೋದು, ಭಸ್ಮಧಾರಿಗಳಾಗೋದು, ದಿಗಂಬರಧಾರಿಗಳಾಗೋದು, ತ್ರಿಶೂಲಧಾರಿಗಳಾಗೋದು, ಆಮೇಲೆ ಜಪಮಾಲಾಧಾರಿಗಳ 5 ಪಂಚ ಸಂಸ್ಕಾರಗಳನ್ನು ಶಂಕರಾಚಾರ್ಯ ಕೊಟ್ಟು ನಾಗ ಸಾಧುಗಳ ಸಮ್ಮೇಳನವನ್ನು ಮಾಡ್ತಾರೆ. ಇನ್ನು ಕುಂಭಮೇಳಕ್ಕೆ ಹೋಗಿರೋದಿಲ್ಲ. ಅವಾಗ ಅವ್ರಿಗೆ ಹೇಳ್ತಾರೆ, ನಿಮ್ಗೆ ಈ ನಾನು ಕೊಟ್ಟಿರ್ತಕ್ಕಂತ ದೀಕ್ಷೆಗೆ ನಿಮ್ಗೆಲ್ಲ ಒಂದು ಸಂದರ್ಭ ಕರಿತೀನಿ. ಆ ಸಂದರ್ಭದಲ್ಲಿ ನೀವು ತ್ರಿವೇಣಿ ಸಂಗಮದಲ್ಲಿ ಅಷ್ಟು ನಾಗ ಸಾಧುಗಳು ಸೇರ್ಬೇಕು. ನಿಮ್ಮ ಕೈನಲ್ಲಿ ಒಂದೊಂದು ಕಲಶಗಳಿರ್ಬೇಕು. ಆ ಕಲಶದಲ್ಲಿ ತ್ರಿಮೂರ್ತಿಗಳು ಸಿಗ್ತಾರೆ, ಮಧ್ಯ ಭಾಗದಲ್ಲಿ ದೇವತೆಗಳು ಸಿಗ್ತಾರೆ ಅಂತ ನೀವು ಕೇಳಿದ್ದೀರಿ. ಏನು ಆ ಕುಂಭ ಮುಂಭಾಗದಲ್ಲಿರ್ತಕ್ಕಂಥ ಮುಖದ್ವಾರದಲ್ಲಿ ವಿಷ್ಣು ಇರ್ತಾನೆ, ಕಂಠದಲ್ಲಿ ಶಿವ ಇರ್ತಾನೆ, ಮೂಲ ಭಾಗದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯ ಭಾಗದಲ್ಲಿ ದೇವತೆಗಳು ಇರ್ತಾರೆ ಅನ್ನುವಂತ ಈ ರೀತಿಯಾದಂತ ಇಂಪ್ರೆಸಿವ್ ಭಾಷಣವನ್ನ, ಪ್ರವಚನವನ್ನ ಅವರು ಕೊಟ್ಟದ್ರಿಂದ ನಾಗ ಸಾಧುಗಳು ಮೊಟ್ಟ ಮೊದಲಿಗೆ ಸಂಘಟನೆ ಆಗುತ್ತೆ. ಜಗತ್ತಿನಲ್ಲಿ ದೊಡ್ಡ ಸಂಘಟನೆಯನ್ನ ಶಂಕರಾಚಾರ್ಯರು ಮಾಡಿ ಆಯುಧಗಳನ್ನ ಕೈನಲ್ಲಿ ಕೊಡ್ತಾರೆ. ಪ್ರತಿಯೊಬ್ಬರ ತ್ರಿಶೂಲ ಹಿಡ್ಕೋಬೇಕು. ಅದರೊಳಗೆ 13 ಅಖಾಡಗಳನ್ನ ಮಾಡ್ತಾರೆ. ವೈಷ್ಣವ ಅಖಾಡ 3, ಉದಾಸೀನ ಅಖಾಡ 3, 7 ಶೈವ ಅಖಾಡಗಳು. ಈ ಶೈವ ಅಖಾಡಗಳಲ್ಲಿ ಶೂಲಗಳನ್ನ, ತ್ರಿಶೂಲಗಳನ್ನ, ದಂಡಗಳನ್ನ ಇಟ್ಕೋಬೇಕು ಅಂತ ದಂಡೆಗಳನ್ನ ನೋಡಿ. ಈ ಕಡೆ ಸಾಧುಗಳು ಆಗಿರ್ಬೇಕು, ಒಗ್ಗಟ್ಟಾಗಬೇಕು, ಜೊತೆಗೆ ಸೈನಿಕರಾಗಬೇಕು. ಅದ್ರ ಜೊತೆನಲ್ಲಿ ಈ ಉದಾಸೀನ ಅಖಾಡದವರಿಗೆ ಖಡ್ಗಗಳನ್ನ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಹಿಡ್ಕೊಳ್ಳೋದ್ರ ಜೊತೆನಲ್ಲಿ ಪ್ರತಿಯೊಬ್ಬರು ಕುಂಭದಲ್ಲಿ ಆ ಜಲವನ್ನ ಸಂಗ್ರಹಿಸಿ ಸ್ನಾನ ಮಾಡಿ 3 ತತ್ವಗಳನ್ನ ತರ್ತಾರೆ. ಯಾಕೆ 3 ತತ್ವಗಳನ್ನ ತರ್ತಾರೆ ಅಂತಂದ್ರೆ, ಇವರು ಹಿಂದಿನ ಒಂದು ಕದ್ರು ಮತ್ತು ವಿನತೆಯ ಕಥೆಯನ್ನ ಪ್ರವಚನ ಮಾಡ್ತಾರೆ ಈ ನಾಗಸಾಧುಗಳಿಗೆ. ಅಪರೂಪದ ವಿಷಯವನ್ನ ನೀವು ಆಯುಷ್ ಟಿವಿಯವರು ಇವತ್ತು ಜನರಿಗೆ ಕೊಡ್ತಾ ಇದ್ದಾರೆ. ಇದೇನು ಅವ್ರು ಪ್ರವಚನ ಮಾಡ್ತಾರೆ ಅಂತಂದ್ರೆ, ಕದ್ರು ಈ ವಿನತೆಯನ್ನ ಸೇವಕಿಯಾಗಿ ಇಟ್ಕೊಂಡಿರ್ತಾರೆ ಪಂಥಾಹ್ವಾನದಲ್ಲಿ. ಆ ವಿನತಿ ಯಾರು ಅಂತಂದ್ರೆ ಗರುಡನ ತಾಯಿ. ಗರುಡನಿಗೆ ಹೇಳ್ತಾಳೆ ಕದ್ರು, ನೀನು ಅಮೃತವನ್ನ ತಂದ್ರೆ ನಿನ್ ತಾಯಿಯನ್ನು ಬಿಟ್ಕೊಡ್ತೇನೆ. ಅಮೃತವನ್ನ ತರ್ಲಿಕ್ಕೆ ಇವನು ಸ್ವರ್ಗಕ್ಕೆ ಹೋದಾಗ ಅಲ್ಲಿ 3 ಚಕ್ರಗಳಿರ್ತದೆ. ಸೌರ ಚಕ್ರ, ಅಗ್ನಿ ಚಕ್ರ, ಅಸ್ತ್ರ ಚಕ್ರ ಅಂತ.
ಸೌರಚಕ್ರ ಅಂದ್ರೆ ಸೂರ್ಯನ ಶಕ್ತಿಯ ಪ್ರಭಾವದಿಂದ ಅಮೃತ ಕಲಶವನ್ನು ಆವರಿಸಿಕೊಂಡಿರುತ್ತೆ. ಅದನ್ನ ದಾಟಿ ಗರುಡ ಹೋಗ್ತಾರೆ. ಆ ನಂತರ ವಿಷ್ಣು ಚಕ್ರ, ಇದು ಅಗ್ನಿ ಚಕ್ರವನ್ನ ದಾಟಿ ಹೋಗ್ತಾರೆ, ಶಸ್ತ್ರ ಚಕ್ರವನ್ನು ದಾಟಿ ಹೋಗ್ತಾರೆ. ಆಮೇಲೆ ಅಮೃತ ಕೈಗೆ ಸಿಗುತ್ತೆ ಯಾರಿಗೆ? ಗರುಡನಿಗೆ. ಗರುಡ ಅದನ್ನು ಹೊತ್ಕೊಂಡು ವಾಪಸ್ ಬರ್ಬೇಕಾದ್ರೆ ಇಂದ್ರ ವಜ್ರಾಯುಧದಿಂದ ದಾಳಿ ಮಾಡ್ತಾರೆ ಗರುಡನಿಗೆ ಅದೇನು ಆಗೋದಿಲ್ಲ. ಆ ಸಂದರ್ಭದಲ್ಲಿ ಗರುಡ ಕೊಕ್ಕಿನಿಂದ ಒಂದು ಕುಕ್ಕವನ್ನ ತೆಗೆದು ಕೆಳಗೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಇಂದ್ರನಿಗೆ ಹೇಳ್ತಾನೆ, ಇದು ನಿನ್ನೆ ಹೊರತಕ್ಕಲ್ಲ ನಾನು ಹಾಕ್ತಾ ಇರೋದು, ನಿನ್ನಲ್ಲಿ ಇರ್ತಕ್ಕಂತ ವಜ್ರಾಯುಧ ಅದು ದದೀಚಿ ಮಹರ್ಷಿಯ ಬೆನ್ನೆಲುಬು. ಆ ಮಹರ್ಷಿ ಕೊಡ್ತಕ್ಕಂತ ಗೌರವಕ್ಕೆ ನಾನು ಒಂದು ಕುಕ್ಕ ತೆಗೆದು ಕೆಳಗೆ ಹಾಕಿದ್ದೀನಿ, ತವ ನೀನ್ ಯೋಗ್ಯತೆ ಇಷ್ಟೇ ಅಂತ ಹೇಳ್ಬಿಡ್ತಾರೆ. ಇಂದ್ರನಿಗೆ ಭಯ ಎದ್ದೋಗ್ಬಿಡುತ್ತೆ. ಹಾಗಿದ್ರೆ ಒಂದು ನೀನು ಕರುಣಿಸ್ಬೇಕು, ಈ ಕಲಶವನ್ನ ಏನ್ ಮಾಡಬೇಕು, ಅದನ್ನು ಹೊರಗಡೆ ಕೊಡಬೇಡ. ಇಲ್ಲ, ನಾಗಗಳಿಗೆ ನಾನು ಕೊಡೋದಿಲ್ಲ, ದರ್ಬೆ ಮೇಲೆ ಇಟ್ಟಿರ್ತೀನಿ. ಆ ದರ್ಬೆ ಮೇಲೆ ಇಟ್ಟು ಅವರು ಸ್ನಾನಕ್ಕೆ ಹೋದಾಗ ನೀನು ಈ ಕುಂಭವನ್ನ ತಗೊಂಡು ವಾಪಸ್ ಹೋಗ್ಬೇಕು. ಇದು ಮೊದಲನೇ ಕುಂಭಮೇಳ ಆಗಿರೋದು ತಿಳ್ಕೊಳ್ಳಿ. ಅವಾಗ ದರ್ಬೆ ಮೇಲೆ ಇಟ್ಟಂತಹ ಕಲಶವನ್ನ ನೋಡಿದಂತಹ ಕದ್ರುದೇವಿ ತನ್ನ ಮಕ್ಕಳನ್ನೆಲ್ಲ ಇಲ್ಲಿ ಸ್ನಾನಕ್ಕೆ ಕಳಿಸ್ತಾಳೆ. ಎಲ್ಲಿ? ಇದೇ ತ್ರಿವೇಣಿ ಸಂಗಮಕ್ಕೆ ಭೂಲೋಕಕ್ಕೆ ಕಳಿಸಿ ಸ್ನಾನವನ್ನ ಮಾಡಿ ಇದನ್ನ ಬಂದು ಸ್ವೀಕಾರ ಮಾಡಿ. ಅದನ್ನು ಸ್ವೀಕಾರ ಮಾಡುವಷ್ಟೊತ್ತಿಗೆ ಇಂದ್ರ ಈ ಕಲಶವನ್ನ ಹೊತ್ತು ಹೋಗ್ಬಿಡ್ತಾನೆ. ಅವಾಗ ಇಂದ್ರ ಹೊತ್ತು ಹೋಗಿದ್ದಾನೆ. ಇಲ್ಲಿ ದರ್ಬೆ ಮೇಲೆ ಕಲಶ ಇಲ್ಲ. ನಾಗಗಳೆಲ್ಲವೂ ಸಹ ದರ್ಬೆಯನ್ನ ನೆಕ್ತವೆ. ನೆಕ್ಕಿದಾಗ ಆ ನಾಲ್ಗೆಗೆ ಸೀಳವು. ಈಗಲೂ ನಾಗಗಳಿಗೆ ನಾಲ್ಗೆ ಸೀಳಿದೆ ಅನ್ನುವಂಥದ್ದು ನಾವು ಕಾಣ್ತೀವಿ. ಇದನ್ನ ಶಂಕರಾಚಾರ್ಯರು ನಾಗಗಳಿಗೆ ಕರೆದಿರೋ, ನೀವು ನಾಗಗಳು ಬೇರೆ ಅಲ್ಲ, ಆ ನಾಗಗಳು ಬೇರೆ ಅಲ್ಲ. ನಿಮ್ಗೆ ಅಮೃತ ಸಿಗಬೇಕು ಅಂತಾದ್ರೆ ನಿಮ್ಮ ಕೈನಲ್ಲಿ ಕುಂಭವನ್ನ ಹಿಡ್ಕೊಳ್ಳಿ. ಆ ಕುಂಭದ್ದೇ ಒಂದು ಮೇಳ ಆಗಬೇಕು. 10,000 ಮಂದಿ ಕೈನಲ್ಲಿ ಕುಂಭ ಹಿಡ್ಕೊಂಡು ಆ ನೀರನ್ನ ತಗೊಂಡು ಸೂರ್ಯನಿಗೆ ಅರ್ಘ್ಯ ಬಿಡಿ. ಇಲ್ಲಿಗೆ ಸೂರ್ಯ ಚಕ್ರ ನಿಮ್ಮಿಂದ ದಾಟಿ. ಅದಾದ್ಮೇಲೆ ತಪಸ್ಸಿನಲ್ಲಿ ಅಗ್ನಿಯನ್ನ ಸಾಕ್ಷಾತ್ಕರಿಸ್ಕೊಳ್ಳೋದು ನಿಮ್ ಕೈನಲ್ಲಿ. ತಪಾಗ್ನಿಯನ್ನ ಇಟ್ಕೊಳ್ಳೋದ್ರಿಂದ ಅಗ್ನಿ ಚಕ್ರವನ್ನ ದಾಟೋದು. ಇನ್ನು ಅಸ್ತ್ರಚಕ್ರ ಹೇಗೆ ಅಂತಂದ್ರೆ, ಈ ಸನಾತನ ಧರ್ಮದ ಉಳಿವಿಗೋಸ್ಕರ ನೀವುಗಳು ಅಸ್ತ್ರಗಳನ್ನ ಧರಿಸಿ ಅಂತ ಹೇಳಿ ಬುದ್ಧರ ವಿರುದ್ಧವಾದಂತ ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಆಗ ಈ ನಾಗ ಸಾಧುಗಳು ಹೊರಟಂತ ಯುದ್ಧ ಕಾಶಿಯಿಂದ ಪ್ರಯಾಗಕ್ಕೆ ಹೋಗಿ, ಪ್ರಯಾಗದಿಂದ ಟಿಬೇಟ್ ತನಕ ಬುದ್ಧರನ್ನ ಓಡಿಸ್ಬಿಡ್ತಾರೆ. ಓಡಿಸಿದ್ದು ಭೂತಾನ್ ಮತ್ತೆ ನೇಪಾಳ, ಆಮೇಲೆ ಟಿಬೇಟ್, ಹಾಗೆ ಚೈನಾ, ಇಲ್ಲಿಗೆ ಹೊರಟೋಗ್ಬಿಡ್ತು. ಯಾವುದು? ಬೌದ್ಧಿಸಂ. ಈ ಬೌದ್ಧಿಸಂನ ತಡೆಗಟ್ಟಿ ಪುನಃ ಸನಾತನ ಸ್ಥಾಪನೆ ಮಾಡಿದ್ದೆ ಈ ಕುಂಭಗಳ ಮೇಳ. ಕುಂಭಗಳನ್ನ ತಂದ ಕಾನ್ಸೆಪ್ಟ್ ಸಂಪೂರ್ಣ ಕ್ರೆಡಿಟ್ ಶಂಕರಾಚಾರ್ಯ ಹೋಗ್ತದೆ ವಿನಃ ಇದಕ್ಕೆ ಪುರಾಣದ ಹಿನ್ನೆಲೆಗಳು ಯಾವುದು ಇಲ್ಲ. ಪುರಾಣದ ಅಮೃತ ಕಲಶವನ್ನ ಅವರು ಕಾನ್ಸೆಪ್ಟ್ ತಂದು ಇವ್ರನ್ನ ಒಗ್ಗಟ್ಟು ಮಾಡ್ಲಿಕ್ಕೆ ತಂದು ಎಲ್ಲಿವರೆಗೆ ಕುಂಭಮೇಳ ಆಗಿದೆಯೋ ಅಲ್ಲಿವರೆಗೆ ಈ ಯಾರ್ಯಾರು ನಿಂದಕರಿದ್ದಾರೆ, ಯಾರ್ಯಾರು ಅಪಹಾಸ್ಯರಿದ್ದಾರೆ, ಯಾರ್ಯಾರು ಆ ಸನಾತನ ಧರ್ಮವನ್ನ ಅವಹೇಳನ ಮಾಡಿದವರಿದ್ದಾರೆ, ಅವರ ವಿನಾಶಕ್ಕೆ ಕಾರಣವಾಗಿದೆ ಈ ಕುಂಭಮೇಳ. ಇದು ನೆನ್ಪಿಟ್ಕೋಬೇಕು. ಔರಂಗಜೇಬನನ್ನು ಸಹ ಸಂಹಾರ ಮಾಡ್ಲಿಕ್ಕೆ ಆಗಿನ ಕಾಲದ 666 ಕುಂಭಮೇಳ ಸಾಕ್ಷಿ ಆಯ್ತು. ಇದು ನೆನ್ಪಿಟ್ಕೋಬೇಕು. ಅದಾದ ನಂತರ ಮತ್ತೆ 1820ರಲ್ಲಿ ಹರಿದ್ವಾರದಲ್ಲಿ ಕುಂಭಮೇಳ ಆಯ್ತು. ಬೇಕಂತಲೇ ಬ್ರಿಟಿಷರು ಅಲ್ಲಿ ಬಹಳ ದೊಡ್ಡ ಒಂದು ಅನಾಹುತ ಮಾಡಿದ್ರು. 485 ಜನ ಸತ್ತರು ಈ ನಾಗಸಾಧು. ಅದಾದ ಮೇಲೆ ಮತ್ತೆ 1857ರಲ್ಲಿ ಇದೇ ಕುಂಭಮೇಳ ನಡೀತು. ಆ ಕುಂಭಮೇಳ ನಡೆದದ್ದು ಯಾವ್ದಕ್ ನಾಂದಿ ಆಯ್ತು ಗೊತ್ತಾ ನಿಮ್ಗೆ? ಎಲ್ಲೂ ಹೈಲೈಟ್ ಆಗ್ಲಿಲ್ಲ. ಎಲ್ಲ ಹಿಂದೂಗಳು, ಅದ್ರೊಳಗೆ ಮುಸ್ಲಿಮರು ಸಹ ಭಾಗವಹಿಸಿದ್ರು ಆ ಕುಂಭಮೇಳದಲ್ಲಿ. ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದು ಯಾವ್ದಕ್ಕೆ ನೆಲೆ ಆಯ್ತು ಅಂತಂದ್ರೆ ಬ್ರಿಟಿಷರ ವಿರುದ್ಧದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಆಯ್ತು ಇದೇ ಕುಂಭಮೇಳ 1857ರಲ್ಲಿ. ಅದಕ್ಕೆ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದ್ರು. ಸಿಪಾಯಿ ದಂಗೆಗಿಂತ ಮೂಲ ಈ ಕುಂಭಮೇಳ ಅನ್ನೋದು ಭಾರತೀಯರು ಮಾಡಿಬಾರದು. ಕುಂಭಮೇಳವನ್ನ ಏನು ಮಾಡಿದ ತಕ್ಷಣ ಉದ್ಧಾರ ಆಗುತ್ತಾ ಅಂತ ಕೆಲವೊಂದು ಮಹಾನ್ ಭಾವರು ಹೇಳ್ತಾರಲ್ಲ, ಕುಂಭಮೇಳದಿಂದ ಎಷ್ಟು ಉದ್ಧಾರ ಆಗಿದೆ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ಪ್ರತಿ ಕುಂಭಮೇಳದಲ್ಲಿ ಒಂದಲ್ಲ ಬೆನಿಫಿಟ್ ಈ ದೇಶಕ್ಕಾಗಿದೆ. ಬೌದ್ಧರಿಂದ ಸನಾತನ ಧರ್ಮ ಉಳಿತು, ಮುಸ್ಲಿಮರಿಂದ ದೇವಸ್ಥಾನಗಳು ಉಳಿತು. ಅದೇ ತರದಲ್ಲಿ ಬ್ರಿಟಿಷರಿಂದ ಈ ನಾಂದಿ, ಈ ಹೋರಾಟದ ನಾಂದಿ 1857ರಲ್ಲಿ ಆಯ್ತು. ಆಮೇಲೆ ನೀವು ಹೇಳಿದ್ರಿ ಇದು 144ನೇ
ಕುಂಭಮೇಳ ಅಂತ ಹೇಳಿ. 144ನೇ ಕುಂಭಮೇಳ ಅಲ್ಲ ಇದೆ ಆಕ್ಚುಲಿ. ಇದು ಹಲೋ ಹಾ ಹೇಳಿ ಗುರುಜಿ, ಕೇಳಿಸ್ತಾ ಇದೆ. 144ನೇ ಕುಂಭಮೇಳ ಅಲ್ಲ ಇದು. ಯಾಕಲ್ಲ ಅಂತಂದ್ರೆ 1927ರಲ್ಲಿ ಕುಂಭಮೇಳ ಆಗಿದೆ. 1927ರಲ್ಲಿ ಕುಂಭಮೇಳ ಆಗಿದೆ. ಆ ಕುಂಭಮೇಳ ಹೇಗಿತ್ತು ಅಂತಂದ್ರೆ ಬಹಳ ವಿಶೇಷವಾಗಿರೋ ಕುಂಭಮೇಳ. ಬ್ರಿಟಿಷರು ಹತ್ತಿಕ್ಲಿಕ್ ನೋಡಿದ್ರು. 1942 ಕುಂಭಮೇಳ ಆದಾಗ ಅವಾಗ ಒಂದು ರೂಮರ್ ಸೃಷ್ಟಿಸಿದ್ರು, ಜಪಾನ್ನವರು ನಿಮ್ಮ ಮೇಲೆ ಬಾಂಬ್ ಹಾಕ್ತಾರೆ, ಯಾರು ಸೇರಬಾರ್ದು. ಆದ್ರೂ ಹಿಂದೂಗಳು ಕೇಳಲಿಲ್ಲ, ಅದನ್ನು ಮಾಡಿದ್ರು. ಎಲ್ಲಿ ಈ ವಿರೋಧಿಗಳಿರ್ತಾರೋ ಅಲ್ಲಿ ಈ ಕುಂಭಮೇಳ ಅನ್ನೋದು ವಿಷಕುಂಭ ಆಗಿದೆ. ಆದ್ರಿಂದ ನಾನು ಯಾರೇ ಆಗ್ಲಿ, ಜಾತ್ಯತೀತದವರಾಗಿರ್ಲಿ ಅಥವಾ ವಿಚಾರವಾದಿಗಳಾಗಿರ್ಲಿ, ಅವ್ರಿಗೆ ಮಾತ್ರ ಪ್ರಜ್ಞೆ ಇರುವಂತ ಪ್ರಜ್ಞಾ ಶಕ್ತಿಗಳಿದ್ದಂಥವ್ರಾಗಿರ್ಲಿ, ಏನೇ ಇರ್ಲಿ, ಅವರುಗಳಿಗೆ ಕುಂಭವನ್ನ ವಿರೋಧಿಸೋದಲ್ಲ, ಕುಂಭಗಳನ್ನ ಅವಹೇಳನ ಮಾಡಬೇಡಿ. ಕುಂಭಮೇಳದಲ್ಲಿ ಅವರ ಸಾಧನೆ ಇರುತ್ತೆ, ನಾಗಸಾಧುಗಳ ಶಕ್ತಿ, ಅವರ ಅಗ್ನಿತತ್ವ, ಅವರ ಸಾಧನೆ, ಅವರು ಸ್ನಾನ ಮಾಡೋದಕ್ಕೆ ಮೊಟ್ಟ ಮೊದಲ ಅವಕಾಶ ನಾಗಸಾಧುಗಳಿಗಿರುತ್ತೆ. ಗುರುಜಿ, ಇದ್ರ ಜೊತೆಗೆ 10 ಸನ್ಯಾಸಗಳ ಇರ್ತಕ್ಕಂಥ ನಮ್ಗೇನೆ ಆಮೇಲೆ ಸ್ನಾನ ಆಗುತ್ತೆ. ಹೌದು ನೋಡಿ ಎಂತ ಒಂದು ವೈಶಿಷ್ಟ್ಯತೆ ಈ ದೇಶದ. ಹೌದು, ಖಂಡಿತ ಒಳ್ಳೆ ಮಾಹಿತಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ನಾವು ಯಾವುದೋ ನಮ್ಮ ಬೆಂಗಳೂರಲ್ಲಿ ಇರ್ಬೋದು, ಅದು ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದೇ ನದಿ ಇದ್ರೂ ಸಹಿತ ನಾವು ಅದನ್ನ ಪವಿತ್ರವಾದಂತಹ ನದಿ, ಪವಿತ್ರವಾದಂತಹ ಸ್ನಾನ ಅಂತ ನಾವು ಹೇಳ್ತೀವಿ. ಆದ್ರೆ ಈ ಒಂದು ವಿಶೇಷ ದಿನಮಾನಗಳಲ್ಲಿ ಈ ನಡೀತಾ ಇರುವಂತಹ ಈ ಒಂದು ಪ್ರಯಾಗರಾಜ್ನ ಈ ಒಂದು ಕುಂಭಮೇಳದಲ್ಲಿ 3 ನದಿಗಳು ಸಂಗಮವಾಗಿದ್ಕೊಂಡು ಆ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಜನ್ಮ ಪಾವನ ಅಂತ ಹೇಳ್ತೀವಿ. ಈ ನದಿಯ ಮಹತ್ವ ಜೊತೆಗೆ ಮನುಷ್ಯನಿಗಿರುವಂತಹ ಈ ಒಂದು ನದಿ ಮೇಲೆ ಇರುವಂತಹ ಒಂದು ಭಕ್ತಿಪೂರ್ವಕವಾದಂತಹ ಒಂದು ನಂಬಿಕೆ ಏನಿದೆಲ್ಲ, ನದಿಗೂ ಮತ್ತು ಮನುಷ್ಯನಿಗೆ ಯಾವ ರೀತಿ ಸಂಬಂಧ ಇದೆ, ಯಾವ ರೀತಿ ನಮ್ಮ ಪಾವಿತ್ರತೆ ಉಳಿಸ್ಕೊಂಡು ಹೋಗ್ಬೋದು ಅಂತ ಈ ಇಲ್ಲಿ ಸ್ನಾನ ಮಾಡೋದ್ರಿಂದ. ನೋಡಿ, ಅದನ್ನ ಅದೇ ಕಾನ್ಸೆಪ್ಟ್ ಕೊಟ್ಟು ಗಂಗೆ ಬಲಗಣ್ಣಾಗಿ, ರವಿಯಾಗಿ ಅಂದ್ರೆ ಸೂರ್ಯನಾಗಿ, ಯಮುನಾ ಚಂದ್ರನಾಗಿ, ಸರಸ್ವತಿ ಜ್ಞಾನಧಾರೆಯಾಗಿ ನೀವು ಹುಟ್ಟಾಳೆ ಅಂತ. ಅದನ್ನ ಖಗೋಳದಲ್ಲಿ ಹೇಳಿದ್ರು, ಚಂದ್ರ ಮತ್ತು ಸೂರ್ಯ ಪ್ರಬಲವಾದಂತ ಸಂದರ್ಭದಲ್ಲಿ ಗಂಗಾ ಮತ್ತು ಯಮುನಕ್ಕೆ ಬಹಳ ದಿವ್ಯವಾದಂತಹ ಶಕ್ತಿ ಬಂದಾಗ, ಗುರು ಒಂದು ಕಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾಗ, ಇಲ್ಲ ವೃಷಭ ರಾಶಿಯಲ್ಲಿ ಇದ್ದಾಗ, ಇಲ್ಲ ಧನುರ್ರಾಶಿಯಲ್ಲೇ ಸ್ವಕ್ಷೇತ್ರದಲ್ಲಿ ಇದ್ದಾಗ, ಈ ಸಂದರ್ಭದಲ್ಲಿ ನೀವು ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ತ್ರಿವೇಣಿ ಸಂಗಮಕ್ಕೆ ಅವರು ಶಂಕರಾಚಾರ್ಯ ವ್ಯಾಖ್ಯಾನ ಕೊಡ್ತಾರೆ. ಇದು ನಾವು ಐತಿಹಾಸಿಕವಾಗಿ ನೋಡ್ಬೇಕು. ಏನಂತಂದ್ರೆ ಮೂಢನಂಬಿಕೆ ಅಲ್ಲ, ನಮ್ಗೆ ಜನನ ಒಟ್ಟು ಮಾಡ್ಬೇಕಾಗಿತ್ತು, ಒಂದು ಸೇರ್ಬೇಕಾಗಿತ್ತು. ಈಗ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಈಗ ಋಷಿಗಳ ರೀತಿಯಲ್ಲಿ ಒಬ್ರು ಸ್ವಾಮಿಗಳಿತ್ತು, ಅವರ ಪ್ರಭಾವದಿಂದ ಜನ ಅವರು ಸೇರಿದ್ದು ಜಾತ್ರೆ. ನಿಮ್ಗೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಈ ಟಿ ನರಸೀಪುರದಲ್ಲಿ ನಾನೇ ಒಂದಿಷ್ಟು ಜನ ಎಲ್ಲ ಸ್ವಾಮಿಗಳು, ಈಗ ಬೇಡ ಸುತ್ತೂರು ಶ್ರೀಗಳ ಮಾರ್ಗದರ್ಶನದಲ್ಲಿ ಒಂದು ಕುಂಭಮೇಳ ಅಂತ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್. ನೆನಪಿಗೆ ನಿಮ್ಗೆ? ಈಗ 5 ವರ್ಷ ಆಯ್ತು, ಹೌದಾ? ಹೆಚ್ಚಿಲ್ಲ, ಈಗ ನೆಕ್ಸ್ಟ್ ಶುರು ಆಗುತ್ತೆ. ಇದು ಬೆಳೀತಾ 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 ಕರ್ನಾಟಕದ ಕುಂಭಮೇಳ ಬೆಳೆಯುತ್ತೆ ಒಂದಿನ ಬರುತ್ತೆ. ಹೌದು, 1000 ವರ್ಷದ ನಂತರ ಅಲ್ಲೊಂದೆಲ್ಲ ಪುರಾಣ ಕಥೆಗಳು ಹುಟ್ಟಾಗ್ತವೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಶಂಕರಾಚಾರ್ಯರನ್ನ ಬ್ರಾಹ್ಮಣರ ಸ್ವಾಮಿಗಳು ಅಂತೇಳಿ ದೇಶ ಬ್ರ್ಯಾಂಡ್ ಮಾಡಬಾರ್ದು. ಅವರು ದೇಶದ ಯತಿಗಳು, ಈ ಜಗತ್ತಿಗೆ ಒಂದು ದೊಡ್ಡ ದಾರ್ಶನಿಕತೆಯನ್ನು ಕೊಟ್ಟಂತ ಯತಿಗಳು, ಜಾತಿಗಾಗಿ ನಿಂತವರಲ್ಲ ಶಂಕರಾಚಾರ್ಯ. ನಾಗಸಾಧುಗಳನ್ನ ಒಟ್ಟು ಮಾಡ್ಬೇಕಾದ್ರೆ ಸಾವಿರಾರು ಮಂದಿಯಲ್ಲಿ ಜಾತಿ ಲೆಕ್ಕ ಹಾಕಿ ಮಾಡಿಲ್ಲ ಅವರು. ಆಮೇಲೆ ಎಲ್ಲೂ ಸಹ ಜಾತಿಯನ್ನ ನೋಡಿ ಅವರು ಬೋಧನೆಯನ್ನ ಮಾಡಿಲ್ಲ. ಈವನ್ ಮಂಡನ ಮಿಶ್ರನಿಗಾಗ್ಲಿ ಅಥವಾ ಸುರೇಶ್ವರಾಚಾರ್ಯರಾಗ್ಲಿ ಅವರೇನು ಮೂಲತಃ ಬ್ರಾಹ್ಮಣರೇನಲ್ಲ, ಅವರ ಜಗದ್ಗುರುಗಳು ಮಾಡಿದಂತ ಯತಿಗಳು, ಅದನ್ನು ತಿಳ್ಕೋಬೇಕು. ಇಲ್ಲಿ ನಿನ್ನೆ ಒಬ್ರು ರಾಜಕಾರಣಿಗಳು ಹೇಳ್ತಾ ಇದ್ರು, ಇದು ವೈದಿಕ ಸಂಪ್ರದಾಯದ ಒಂದು ಅನಾಚಾರ ಅಂತ ಹೇಳಿ. ವೈದಿಕರಿಗೋಸ್ಕರ ಮಾಡಿರುವಂತದ್ದಲ್ಲ, ಇದು ವೇದಗಳೇನೆ ಹೇಳಿಲ್ಲ. ಈ ಅವಿವೇಕಿಗಳು ಯಾವ್ದನ್ನೂ ತಿಳ್ಕೊಳ್ಳದೆ, ಯಾವ್ದನ್ನೂ ಅಧ್ಯಯನ ಮಾಡದೆ ಮಾತಾಡಬಾರ್ದು. ಇದ್ದದ್ದು ಒಂದು ಅದ್ವೈತ ಶಕ್ತಿ, ಭಗವಂತ ಒಬ್ಬನೇ ಅನ್ನುವಂಥದ್ದನ್ನ ತೋರಿಸ್ಕೊಟ್ರು. ಎಲ್ಲರಿಗೂ ಒಬ್ಬನೇ ಅನ್ನೋದನ್ನ ತೋರಿಸ್ಕೊಟ್ರು. ಅದನ್ನ ಈ ಕುಂಭದಲ್ಲಿ ತಂದಿಟ್ರು, ಜಲಶಕ್ತಿಯಲ್ಲಿ ತಂದಿಟ್ರು. ನೋಡಿ, ಪೃಥ್ವಿ, ಜಲ, ವಾಯು,
ಅಗ್ನಿ, ಆಕಾಶ 5 ತತ್ವಗಳ ಮುಖಾಂತರವೇ ಭಗವಂತನ ತೋರಿಸಿದಂತ ಯತಿಗಳು. ಹೌದು. ಇವತ್ತು ನೀವು ಒಂದು ಯೋಚನೆ ಮಾಡಿ ನಾಗೇಶ್, ನೀವು ಒಂದು ಸಂಘಟನೆ ಮಾಡ್ಲಿಕ್ಕೆ ನಿಮ್ ಕೈನಲ್ಲಿ ಎಷ್ಟು ಜನ ಬೇಕಾದ್ರೆ ಇವತ್ತು ಸಿಗ್ತಾರೆ. ಯಾಕೆಂತಂದ್ರೆ ನಿಮ್ಗೆ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಎಲ್ಲಾ ವ್ಯವಸ್ಥೆಗಳು ಇದೆ. ಹೌದು. ಅವತ್ತು ಶಂಕರಾಚಾರ್ಯರಿಗೆ ಪಾಪ ಓಡಾಡ್ಲಿಕ್ಕೆ ಕಾಲಿಗೆ ಏನು ಒಂದು ಚಪ್ಪಲಿನ ಸಿಗಿಲ್ಲ, ಹೌದು. ವೆಹಿಕಲ್ ಇಲ್ಲ, ಫೋನ್ ಇಲ್ಲ, ಕನ್ನಡಕನೇ ಇಲ್ಲ, ಕರೆಂಟ್ ಇಲ್ಲ. ಹೌದು. ಹೇಗ್ ಮಾಡಿದಾರೆ ಅವರ ಸಂಘಟನೆ? ಇನ್ನೊಬ್ಬ ವ್ಯಕ್ತಿ ಅಂತ ರೀತಿನಲ್ಲಿ ಹುಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಷ್ಟು ದೊಡ್ಡ ಕುಂಭಮೇಳದಲ್ಲಿ ಶಂಕರಾಚಾರ್ಯ ಹೈಲೈಟ್ ಆಗ್ತಾ ಇದೆ. ಕುಂಭಮೇಳವನ್ನ ತಂದುಕೊಟ್ಟು ಇವತ್ತು ಏನು ಹೋಮ ಹವನ ಮಾಡ್ತಾ ಇದ್ದಾರೆ, ಏನು ಗಂಟೆ ಎಲ್ಲ ಪೂಜೆ ಮಾಡ್ತಿದ್ದಾರೆ, ಏನು ಜ್ಯೋತಿಷ, ಏನು ಮಾಂತ್ರಿಕತೆ, ಏನು ವೇದಗಳು, ಏನು ಪುರಾಣ ಅಂತ ಬರ್ತದೆ, ಇಷ್ಟು ಈಗ ಉಳ್ಕೊಳ್ಳೋದಕ್ಕೆ ಕಾರಣ ಯಾರು ಅಂತಂದ್ರೆ ಅವತ್ತಿನ ಕುಂಭಮೇಳ, ಅವತ್ತಿನ ನಾಗಸಾಧುಗಳು, ಅವತ್ತಿನ ಈ ಸಂಘಟನೆ, ಅವತ್ತಿನ ಈ ವ್ಯಕ್ತಿಗಳಾದಂತ ಶಂಕರಾಚಾರ್ಯ. ಓಕೆ, ಇಷ್ಟೇ. ಡಾಕ್ಟರ್ ಚೇತನ್ ಸರ್, ತಾವು ಹೇಳಿ, ಈಗ ನಾವು ನದಿ ನೀರು ಅಥವಾ ಸಹಜವಾಗಿರುವಂತಹ ಬಾವಿ ನೀರು ಯಾವುದೇ ರೀತಿ ನಾವು ನೀರುಗಳನ್ನ ತೆಗೆದುಕೊಂಡ್ರು ಸಹಿತ ಅತ್ಯಂತ ಪವಿತ್ರವಾಗಿರುವಂತಹ ನೀರು ಅಂತ ಹೇಳ್ತಾ ಇದೀವಿ. ಬಟ್ ಈಗೆಲ್ಲ ಕಾಲ ಬದಲಾಗ್ತದೆ, ಪ್ರತಿಯೊಬ್ಬರಿಗೂ ಮಿನರಲ್ ವಾಟರ್ ಬೇಕು, ಬಿಸ್ಲರಿ ವಾಟರ್ ಬೇಕು ಅನ್ನೋ ಒಂದು ಕಾಲ ಬಂದಿದೆ. ಬಟ್ ನದಿಗಳ ನೀರನ್ನ ನಾವು ತೆಗೆದುಕೊಂಡಾಗ ಸ್ನಾನ ಮಾಡೋದಾಗಿರ್ಲಿ ಅಥವಾ ನದಿ ನೀರನ್ನ ಕುಡಿಯೋದಾಗಿರ್ಲಿ, ಅದು ನಮ್ಮ ದೇಹಕ್ಕೆ ಅತ್ಯಂತ ಆರೋಗ್ಯಕರ, ಹಿತಕರ ಅಂತ ಹೇಳ್ತೀವಿ. ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಇವಾಗ ಏನು ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಪ್ರಕಾರನೂ ಅಷ್ಟೇ, ಎಲ್ಲರಿಗೂ ಗೊತ್ತಿರೋ ಪ್ರಕಾರನೂ ಅಷ್ಟೇನೆ. ಇವಾಗ ಏನು ಅಂತಂದ್ರೆ ಮಹಾಭೂತಗಳು ಅಂತ ಇದೆ. ಆದ್ರೆ ನಮ್ಮ ದೇಹ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಎಲ್ಲದೂ ಪಂಚಮಹಾಭೂತದಿಂದನೇ ಕೂಡ್ಕೊಂಡಿದೆ. ಸೊ ಇವ್ ಫಾರ್ ಎಕ್ಸಾಂಪಲ್ 72% ನಮ್ಮ ದೇಹದಲ್ಲಿ ನೀರಿದೆ. ಅದೇ ರೀತಿನೇ ಭೂಮಿನಲ್ಲೂ ಕೂಡ 72% ನೀರಿದೆ. ಹಂಗೆ 6% ಭೂಮಿ ಇದೆ, 4% ಅಗ್ನಿ ಇದೆ, ಇನ್ನು ಉಳ್ಕಿದ್ದು ವಾಯು ಮತ್ತೆ ಆಕಾಶ ಇದೆ. ಓಕೆ, ಈ ಅಂದ್ರೆ ಅದೇ ತರನೇ ನಮ್ಮ ದೇಹ ಕೂಡ ಆಗಿರೋದು ಅಂತಾನೆ. ಸೊ ಹಂಗಾಗ್ಬಿಟ್ಟು ನಮ್ದು ಯಾವಾಗ್ಲೂ ನೀರು ಚೆನ್ನಾಗಿ ನಮ್ಮ ದೇಹಕ್ಕೆ ಹೋಗ್ತಾ ಇರ್ಬೇಕು. ಅವಾಗ ಏನು ಅಲ್ಲಿ ಏನು ಏನಾಗತ್ತಂದ್ರೆ ಈ ಡಿಹೈಡ್ರೇಷನ್ ಆಗಲ್ಲ. ಡಿಹೈಡ್ರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ನಮ್ಮ ದೇಹ ಫುಲ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಇದು ಪಂಚಮಹಾಭೂತ ಕಾನ್ಸೆಪ್ಟ್ ಆಯ್ತು. ಈ ಪಂಚಮಹಾಭೂತ ಕಾನ್ಸೆಪ್ಟ್ ಅಲ್ಲಿ ಇವಾಗ ಜಲಸ್ನಾನ ಅಥವಾ ನಾವು ಅದರಲ್ಲಿ ಎರಡು ತರ ಥಿಯರಿ ಇರುತ್ತೆ. ಅಂದ್ರೆ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಬೇರೆ. ಅಂದ್ರೆ ಇವಾಗ ನೀರ್ ಕುಡಿಯೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೊಂದ್ ತರದ್ ನೀರ್ ಬಂದಿದೆ. ಅಂದ್ರೆ ಕಾಪರ್ ವಾಟರ್ ನೀರ್ ಆಗಿರ್ಬೋದು, ಅಥವಾ ಬ್ಲಾಕ್ ವಾಟರ್ ಅಂತ ಕರೀತಾರೆ, ಅಥವಾ ಇನ್ನೊಂದೇನೋ ಮಿನರಲ್ ವಾಟರ್ ಇತ್ತು, ಅದು RO ವಾಟರ್ ಇತ್ತು, ಮತ್ತೆ ಏನೋ ಆಲ್ಕಲೈನ್ ವಾಟರ್ ಇತ್ತು. ಈ ರೀತಿ ಸಿಕ್ಕಾಬಟ್ಟೆ ತರದ್ದು ಈ ಕಮರ್ಷಿಯಲೈಸ್ನೂ ಆಗಿದೆ. ಅದರಿಂದ ಬೆನಿಫಿಟ್ ಕೂಡ ಇರುತ್ತೆ. ಸೊ ಇದು ಒಂದು ಏನೋ ಹಂಗೇನಂದ್ರೆ ಆ ನೀರ್ನ ಕುಡಿಯೋದ್ರಿಂದ ಆಬ್ವಿಯಸ್ಲಿ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ. ಆಲ್ಕಲೈನ್ ವಾಟರ್ ಇವಾಗೆಲ್ಲ ಸೆಲೆಬ್ರಿಟೀಸ್ ಗಳಿಂದ ಏನಿದಾರಲ್ಲ ಅವರೆಲ್ಲರೂ ಆಲ್ಮೋಸ್ಟ್ ಆಲ್ಕಲೈನ್ ವಾಟರ್ ಕುಡಿತಾರೆ. ಯಾಕೆ ಆಲ್ಕಲೈನ್ ವಾಟರ್ ಕುಡಿಬೇಕು ಅಂತ ಹೇಳಿದ್ರೆ, ನಮ್ ದೇಹ ಯಾವತ್ತು ಅಸಿಡಿಕ್ ಮತ್ತೆ ಆಲ್ಕಲೈನ್ ಅಂತ ಇರುತ್ತೆ. ಅಸಿಡಿಕ್ ಅಂತ ಹೇಳಿದ್ರೆ ಅದು ಏನೋ ಈ ಆಸಿಡ್ ಕಂಟೆಂಟ್ ಜಾಸ್ತಿ ಇರೋದು ಅಂತ ಹೇಳ್ಬೋದು. ಸೊ ಆದ್ರೆ ಆಲ್ಕಲೈನ್ ಅಂತ ಹೇಳಿದ್ರೆ ನಮ್ ದೇಹ ಒಂದ್ ಬ್ಯಾಲೆನ್ಸ್ಡ್ ಆಗಿರ್ಬೇಕಂದ್ರೆ pH ಅಂತ ಹೇಳ್ತೀವಲ್ವಾ, ಆ pH ಬ್ಯಾಲೆನ್ಸ್ ಆಗಿರ್ಬೇಕು. ಸೊ ಹಂಗಾಗ್ಬಿಟ್ಟು ಆಲ್ಕಲೈನ್ ವಾಟರ್ ನಾವು ಜಾಸ್ತಿ ಕುಡಿಯೋದ್ರಿಂದ ನಮ್ ದೇಹದಲ್ಲಿ ಏಜ್ ರಿವರ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಆಲ್ಕಲೈನ್ ವಾಟರ್ ತಗೊಳ್ಳೋದ್ರಿಂದ ನಮ್ ದೇಹದಲ್ಲಿ ಕಾಂತಿ ಚೆನ್ನಾಗಿರುತ್ತೆ, ಅಂದ್ರೆ ಬ್ಯೂಟಿ ಚೆನ್ನಾಗಿರುತ್ತೆ, ಲಕ್ಸ್ಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಹಂಗಾಗ್ಬಿಟ್ಟು ಸರ್ ಆಲ್ಕಲೈನ್ ವಾಟರ್ ಬಗ್ಗೆ ಹೇಳಿದ್ರಿ, ಅದ್ ಹಿಂಗ್ ಮನೆ ಪ್ರಿಪೇರ್ ಮಾಡ್ಕೋಬಹುದಾ ಅಂತ ಕೇಳಿದ್ರೆ 100% ಶೋರ್ ನೀವು ಮನೇಲೆ ಪ್ರಿಪೇರ್ ಮಾಡ್ಕೋಬಹುದು. ಯಾವ ರೀತಿ ಇರುತ್ತೆ ಅಂದ್ರೆ, ಒಂದ್ 4 ಲೀಟರ್ ನೀರಿಗೆ ಒಂದು ದೊಡ್ಡ ಹೋಳು ನಿಂಬೆಹಣ್ಣು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬಿಟ್ಟು ಆ ನೀರ್ನ ಕುಡಿತಾ ಬರೋದ್ರಿಂದ ದಟ್ ಇಸ್ ಅನ್ ಹೈಯೆಸ್ಟ್ ಆಲ್ಕಲೈನ್ ಅಂತ ಹೇಳ್ತೀವಿ. ಇವಾಗ ಒಂದು ಎಷ್ಟು ಮ್ಯಾಜಿಕ್ ಇರುತ್ತೆ ಅಂದ್ರೆ, ಒಂದು ಮಜಾ ಕೇಳ್ಕೊಳ್ಳಿ. ಇವಾಗ ನಿಂಬೆಹಣ್ಣು ಇರುತ್ತಲ್ವಾ, ನಿಂಬೆಹಣ್ಣು ಆಕ್ಚುಲಿ ಅದು ಆಸಿಡ್, ಅದು ಆದ್ರೆ ಅದಕ್ಕೆ ಆಸಿಡ್ ಇಲ್ವಾ ಸರ್, ಅದನ್ನ ತಗೊಳ್ಳೋದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಎಷ್ಟೊಂದ್ ಜನ ಹೇಳ್ತಾರೆ. ಬಟ್ ದಟ್ ಇಸ್ ಅನ್ ನಮ್ ಬಾಡಿ ಒಳಗೆ ಅದು ಹೋಗಿದ ತಕ್ಷಣ ಅದು ಹೈಯೆಸ್ಟ್ ಆಲ್ಕಲೈನ್ ಮೀಡಿಯಾ ಆಗಿ ಕನ್ವರ್ಟ್ ಆಗುತ್ತೆ. ನಮ್ ದೇಹನ pH ನ ಬೇಸಿಕ್ ಲೆವೆಲ್ ತಗೊಂಬರಕ್ಕೆ ಅದು ತುಂಬಾ ಅನುಕೂಲ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಆ ತರ ವಾಟರ್ ಅಂದ್ರೆ ಇಂಟೇಕ್ ವಾಟರ್ ಬಗ್ಗೆ ನಾನು ಇವಾಗ ಹೇಳ್ದೆ. ಅದೇ ಇವಾಗ ಎಕ್ಸ್ಟರ್ನಲ್ ವಾಟರ್ ಬಗ್ಗೆ ಮಾತಾಡೋಣ. ಇವಾಗ ಅದಕ್ಕೆ ನೋಡಿ, ಇವಾಗ ಜಕ್ಕೂಸಿಗಳೆಲ್ಲ ಮನೇಲಿ ಹಾಕಿಸ್ಕೊಳ್ತಾರೆ. ಆಮೇಲೆ ಇವಾಗ ಶವರ್ ಇಂದ ಸ್ನಾನ ಮಾಡೋದು, ಅಥವಾ ಬೇರೆ ಬೇರೆ ಕಡೆಯಿಂದ ಏನೋ ಟಬ್ ತಲೆ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ತುಂಬಾನೇ ಇದೆ. ಅಂದ್ರೆ ಅದ್ರಲ್ಲೇನೆ ಇವಾಗ ಹೈಡ್ರೋಥೆರಪಿ ಅಂತಾನೆ ನ್ಯಾಚುರೋಪತಿನವರು ಸ್ಪೆಷಲ್ ಆಗಿ ಹೇಳ್ತಾರೆ. ಇವಾಗ ಆಯುರ್ವೇದದಲ್ಲಿ ಏನ್ ಹೇಳ್ತೀರಾ ಸರ್ ಅಂತ ಹೇಳಿದ್ರೆ, ಸ್ನಾನಂ ಶ್ರಮ ಹರಣಂ ಅಂತ ಹೇಳ್ತಾರೆ. ಸ್ನಾನಂ ಶ್ರಮ ಹರಣಂ ಅಂತ ಹೇಳಿದ್ರೆ
ನಾವ್ ಇವಾಗ ಎಷ್ಟೇ ಕೆಲಸ ಮಾಡಿ ಬಂದಿರ್ಲಿ, ಎಷ್ಟೇ ಟ್ರಾವೆಲ್ ಮಾಡಿರ್ಲಿ, ಏನೇ ಮಾಡಿರ್ಲಿ, ಒಂದ್ಸರಿ ಸ್ನಾನ ಮಾಡಿದ ತಕ್ಷಣ ತಣ್ಣೀರಾಗಿರ್ಬೋದು, ಬಿಸಿನೀರಾಗಿರ್ಬೋದು, ಯಾವ್ದಾರ ನೀರಾಗಿರ್ಬೋದು, ಸ್ನಾನ ಮಾಡಿದ ತಕ್ಷಣ ಅದೆಲ್ಲ ಸುಸ್ತೆಲ್ಲ ಹೊರಟೋಗುತ್ತೆ. ಇವಾಗ ಅದನ್ನೇ ನಾವು ಇವಾಗ ಏನು ಸೈಂಟಿಫಿಕ್ ಮತ್ತೆ ಪ್ಲಸ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಹೋಗೋಣ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಆ ನದಿ ಸ್ನಾನ ಮಾಡ್ಬೇಕು, ಅಥವಾ ಒಂದ್ ವರ್ಷಕ್ಕೊಂದ್ಸರ್ನೋ, ತಿಂಗಳಿಗೊಂದ್ಸರ್ನೋ, ಅಥವಾ ತಿಥಿ ಕಾಲಗಳು ಬರುತ್ತೆ. ಇವಾಗ ಕುಂಭಮೇಳನೇ ಆಗಿರ್ಬೋದು, ಮಹಾಕುಂಭಮೇಳದಲ್ಲಿ 12 ವರ್ಷಕ್ಕೊಂದ್ಸರಿ ಈ ತರ ಸ್ನಾನ ಮಾಡಿ. ಅಂದ್ರೆ ಆ ಪರ್ಟಿಕ್ಯುಲರ್ ಡೇಸ್ ಅಲ್ಲಿ ಇವಾಗ ಏನೋ ಅತಿಥಿಗಳು, ನಕ್ಷತ್ರಗಳು ಬಂದಾಗ ಅಲ್ಲಿ ನಾವು ಆ ಹಬ್ಬಗಳು ಮಾಡೋದು, ಜಾತ್ರೆಗಳು ಮಾಡೋದು, ಆ ಪ್ಲೇಸ್ಗೆ ಹೋಗೋದು ಎಲ್ಲ ಮಾಡ್ತೀವಿ. ಸೊ ಅಂದ್ರೆ ಏನಂತಂದ್ರೆ ಅಟ್ಲೀಸ್ಟ್ ಅಷ್ಟು ದಿವ್ಸಕ್ಕೆ ಡ್ಯೂರೇಷನ್ ಅಲ್ಲಾದ್ರೂ ಈ ನದಿ ನೀರ್ ಸ್ನಾನ ಮಾಡಿ. ಇವಾಗ ಮಂತ್ರಾಲಯ ಆಗಿರ್ಬೋದು ಅಥವಾ ಧರ್ಮಸ್ಥಳ ಆಗಿರ್ಬೋದು, ಅಲ್ಲೆಲ್ಲ ಹೋದಾಗ ಅಲ್ಲಿ ನದಿ ನೀರಲ್ಲಿ ಸ್ನಾನ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಹೈಡ್ರೋಥೆರಪಿ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವಾಗ ವೆಲ್ನೆಸ್ ಅಂತ ಬರ್ತೀವಿ. ಇವಾಗ ಆಯುರ್ವೇದದ ಮೇನ್ ಉದ್ದೇಶ ಅಷ್ಟೇ, ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ರೋಗ ಪ್ರಶಮನಂ. ಅಂದ್ರೆ ಫಸ್ಟ್ ಹೇಳೋದೇ ಅದು ಸ್ವಾಸ್ಥ್ಯ ಅಂದ್ರೆ ವೆಲ್ನೆಸ್ ಅಂತ. ಅಂದ್ರೆ ಹೆಲ್ದಿ ಆಗಿರ್ತಕ್ಕಂಥ ಪರ್ಸನ್ಸ್ಗಳು ಹೆಲ್ದಿ ಆಗಿ ಮೇಂಟೈನ್ ಮಾಡಬೇಕು. ಸೊ ಆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಾಗ ಅಟ್ಲೀಸ್ಟ್ ಒಂದು ಡ್ಯೂರೇಷನ್ ಅಲ್ಲಿ ನಾವು ಇವಾಗ ಸ್ನಾನಗಳೆಲ್ಲ ಮಾಡ್ತಾ ಬಂದ್ರೆ, ಅಂದ್ರೆ ಪ್ಲೇಸಸ್ ಗಳಿಗೆ ಹೋಗಿ, ಪರ್ಟಿಕ್ಯುಲರ್ ಪ್ಲೇಸಸ್ ಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡೋದ್ರಿಂದ ಅಲ್ಲಿ ವೆಲ್ನೆಸ್ ಬರುತ್ತೆ. ಅಂದ್ರೆ ನಮ್ಮ ಆರೋಗ್ಯ ಎನ್ಹಾನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾಗುತ್ತೆ ಡಾಕ್ಟ್ರೆ ಅಂತ ಹೇಳಿದ್ರೆ, ಒಂದು 2 ಥಿಯರಿ ಬರುತ್ತೆ. ಒಂದು ಇಮರ್ಷನ್ ಥಿಯರಿ, ಇನ್ನೊಂದು ನಾನ್ ಇಮರ್ಷನ್ ಥಿಯರಿ ಅಂತ. ಅಂದ್ರೆ ಇಮರ್ಷನ್ ಥಿಯರಿ ಅಂದ್ರೆ ನದಿ ಒಳಗೆ ಮುಳುಗಿ ಎದ್ದೊಳೋದು ಅಂತ ಒಂದು ಥಿಯರಿ. ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಮೇಲಿಂದ ನೀರ್ ಸುರಿಯೋದು, ಅಂದ್ರೆ ಜಲಪಾತಗಳಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ, ಆ ರೀತಿ ಬರುತ್ತೆ. ಸೊ ಅದರಲ್ಲಿ ಇವಾಗ ನಾನ್ ಇಮರ್ಷನ್ ಥಿಯರಿಯಲ್ಲಿ ನಮ್ ದೇಹದಲ್ಲಿ ಆಯುರ್ವೇದ ಪ್ರಕಾರ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಮರ್ಮಗಳು ಅಂತ ಹೇಳ್ತೀವಿ. ಆ ಮರ್ಮಗಳು ಮರ್ಮಗಳು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ ದಟ್ ಇಸ್ ಎನ್ ಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, 2 ಬೆರಳು ಮಧ್ಯದಲ್ಲಿ ಒಂದು ಜಾಗ ಇದೆಯಲ್ವಾ, ಅಲ್ಲೊಂದ್ಸರಿ ಒತ್ತಿಡ್ಕೊಳ್ಳಿ, ಬೇರೆ ಕಡೆ ಒತ್ತಿಡ್ಕೊಳ್ಳಿ. ಅಲ್ಲಿ ಬೇರೆ ಕಡೆ ಒತ್ತಿಡ್ಕೊಂಡಾಗ ಅಷ್ಟೊಂದು ನೋವಾಗಲ್ಲ. ಆದ್ರೆ ಪ್ರೆಷರ್ ಪಾಯಿಂಟ್ ಅಲ್ಲಿ ಒಂದ್ ಸ್ವಲ್ಪ ಒತ್ತಿಡ್ಕೊಂಡ್ರು ತುಂಬಾ ನೋವಾಗುತ್ತೆ. ಅಂದ್ರೆ ಸೊ ಅಲ್ಲಿ ಆ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಮರ್ಮಗಳಿರುತ್ತೆ ಅಂತ. ಸೊ ಆ ಮರ್ಮಗಳಲ್ಲಿ ಅಂದ್ರೆ ಆ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ನೀರೆಲ್ಲ ಬೀಳುತ್ತಲ್ಲ, ಅವಾಗ ಅಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ. ಆ ಸ್ಟಿಮ್ಯುಲೇಟ್ ಆಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಅಂದ್ರೆ ಒಂದೊಂದು ಥೆರಪಿಗಳೆಲ್ಲ ತುಂಬಾ ದೊಡ್ಡದದು. ಸೊ ಅದ್ರ ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿ ಮಾತಾಡ್ತೇನೆ. ಗುರುಜಿ, ಈಗ ಒಂದ್ ಕಡೆ ಏನಂತಂದ್ರೆ ಎಲ್ಲರೂ ಸಹಿತ ನಾವು ಹೇಳ್ತಾ ಇದೀವಿ, ಕೋಟ್ಯಾನುಗಟ್ಲೆ ಭಕ್ತ ವೃಂದದವರು ಪ್ರಯಾಗ್ರಾಜ್ ಅಂತ ಹೋಗ್ತಿದ್ದಾರೆ. ಬಸ್ಸು, ಟ್ರೈನು, ಫ್ಲೈಟು ಎಲ್ಲವೂ ಸಹಿತ ಫುಲ್ ಪ್ಯಾಕಪ್ ಆಗ್ಬಿಟ್ಟಿದೆ. ಎಲ್ಲ ಹೌಸ್ಫುಲ್ ಅಂತ ಹೇಳ್ತೀವಲ್ಲ, ಎಲ್ಲವೂ ಸಹಿತ ಎಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳು ಫುಲ್ ಆಗಿದೆ. ಒಂದ್ ಕಡೆ ಏನಂತಂದ್ರೆ ನಿನ್ನೆ ಆಗಿರುವಂತಹ ಒಂದಿಷ್ಟು ಘಟನೆಗಳನ್ನ ನಾನು ನೋಡಿದಾಗ ಭಕ್ತರು ಏನಂತಾರೆ ಒಂದು ಭಾವೋದ್ವೇಗದಲ್ಲಿ ಅಥವಾ ಭಕ್ತಿಯ ಪರಾಕಾಷ್ಠೆಯಲ್ಲಿ ಎಲ್ಲರೂ ಕೂಡ ಹೋಗ್ತಿರ್ತಾರೆ, ಕಾಲ್ ತುಳಿತಗಳಾಗ್ತಾ ಇರುತ್ತೆ. ಇಂಥ ಒಂದು ಸಂದರ್ಭಗಳು ಹಲವಾರು ಬಾರಿ ಆಗಿದೆ. ಹಲವಾರು ಈಗ ಸ್ಥಳಗಳಲ್ಲಿ, ದೇವಸ್ಥಾನಗಳಲ್ಲಿ ಜನದಟ್ಟಣೆಗಳು ಸೇರಿದಾಗ, ಭಕ್ತರು ಸೇರಿದಾಗ ಈ ತರ ಘಟನೆಗಳಾಗಿರುತ್ತೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಇರುತ್ತೆ, ಇಂಥ ಜಾಗದಲ್ಲಿ ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಸರಿಯಾದ ಸಮಯದಲ್ಲಿ ಹೋಗ್ಬೇಕು ಅಂತ ಒಂದು ಎಚ್ಚರಿಕೆ ಕ್ರಮವಾಗಿ ಹೇಳೋದಾಯ್ತು ಅಂತಂದ್ರೆ, ಭಕ್ತಿಯ ಜೊತೆಗೆ ಭಕ್ತರು ಹೇಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ 26ನೇ ತಾರೀಕುವರೆಗೂ ಸತಿ ಈ ಒಂದು ಕುಂಭಮೇಳ ನಡೀತಾ ಇದೆ. ಅಂದ್ರೆ ಅವ್ರಿಗೆ ಒಂದು ಸಂದೇಶ ತಾವೇನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಎಷ್ಟು ಕೋಟಿ ಜನಸಂಖ್ಯೆ ಹೋಗಿದಾರಲ್ಲಿ? ಈಗ ಸುಮಾರು 20 ಕೋಟಿ ಮೇಲೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ರಾಜ್ಯಗಳ ಜನಸಂಖ್ಯೆ ಅದು? ಹೌದು, ಎಷ್ಟು ರಾಜ್ಯಗಳ ಜನಸಂಖ್ಯೆ? ಇಡೀ ಭಾರತನೇ ಅಂತ ಅನ್ಕೋಬಹುದು. ಇವರು ಸಂತೋಷ್ ಜಿ ಅವ್ರು ಹೇಳಿದ್ರಲ್ಲ, ಒಂದು ಅಮೆರಿಕನೇ ಅಲ್ಲಿದೆ ಅಂತ. ಅಮೆರಿಕನ ಜನಸಂಖ್ಯೆ. ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಇವತ್ತಿಗೆ ತಾತ್ಕಾಲಿಕ ಕಾರ್ಯಕ್ರಮಗಳು, ದಿನನಿತ್ಯದ ಕಾರ್ಯಕ್ರಮಗಳಿಗೆ ವ್ಯವಸ್ಥೆ ಮಾಡಬಹುದು. ಇದು ಸದ್ಯಕ್ಕೆ 12 ವರ್ಷಕ್ಕೊಂದ್ಸತಿ ನಡೀತಕ್ಕಂಥ ತಾತ್ಕಾಲಿಕವಾಗಿ ನಡೀತಕ್ಕಂಥ ಒಂದು ವ್ಯವಸ್ಥೆ. ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಪರ್ಮನೆಂಟ್ ವ್ಯವಸ್ಥೆಗೆ ಹಣದ ದುಬ್ಬರ, ಹಣ ಖರ್ಚು ಇದ್ದೇ ಇರುತ್ತೆ. ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಸಾಧ್ಯವಾದಷ್ಟು ಯಾರು ಕೂಡ ದುರುದ್ದೇಶದಿಂದ ಅಲ್ಲಿ ಏನು ಫೆಸಿಲಿಟಿ ಮಾಡಲ್ಲ, ಸದುದ್ದೇಶದಿಂದನೇ ಫೆಸಿಲಿಟಿ ಮಾಡೋದು. ಸೊ ಜನಮರಳು ಜಾತ್ರೆ ಮರಳು ಅಂದಂಗೆ ಆ ರೀತಿ ಹೋಗಿರ್ತಕ್ಕಂಥ ಸ್ಥಾನದಲ್ಲಿ ಕೆಲವರು ಇಲ್ಲಿ ಆಧ್ಯಾತ್ಮಿಕ ಚಿಂತನೆಲೇ ಎಷ್ಟು ಜನ ಹೋಗಿದ್ದಾರೆ. ಒಂದು ಆರ್ಡರ್, ಒಂದು ನೇಷನ್ ಅಂದ್ರೆ ಒಂದು ಆರ್ಡರಲ್ಲೇ ಇರಬೇಕು ಒಂದೆಷ್ಟು, ಅದೆಲ್ಲ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಬಹಳ ಹಿಂದೆ 1954 ಅಲ್ಲಿ 485 ಜನ ಮರಣ ಹೊಂದಿದ್ರು ಅಂದ್ರು. ಅವತ್ತು ಕೂಡ ಕಾಲ್ ತುಳಿತ ಅದಕ್ಕೆಲ್ಲ. ಹೌದು. ಸೊ ಮುಂದಿನ ದಿನಮಾನಗಳಲ್ಲಿ ವ್ಯವಸ್ಥೆಯನ್ನ ಇನ್ನೂ ಹೆಚ್ಚು ಮಾಡಿದಾಗ, ಶಿಸ್ತನ್ನು ತಂದಾಗ ಖಂಡಿತ ಇದು ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಬದಲಾವಣೆ ಆಗೇ ಆಗುತ್ತೆ. ಅದಕ್ಕೆ ಮೊದಲಿಂದನೇ ಒಂದು ಪ್ರಿಪರೇಷನ್ ಮತ್ತೆ ಟ್ರೈನಿಂಗು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಆಸೆ ಹೋಗೋಣ, ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಒಂದ್ಸತಿ ಮಿಂದಿ ಎದ್ದೋಳೋಣ ಅನ್ನೋ ಒಂದು ವಿಚಾರದಲ್ಲಿ ಇದ್ದೇ ಇರುತ್ತೆ. ಆದ್ರೆ
ಮನುಷ್ಯ ಆ ಒಂದು ಡಿಸಿಪ್ಲಿನ್ ಅನ್ನೋದು ತರಬೇಕಾಗತ್ತೆ. ಆಧ್ಯಾತ್ಮಿಕ ಜೊತೆ ಡಿಸಿಪ್ಲಿನ್ ಅನ್ನೋದು ನಮ್ಮಲ್ಲೇ ಇದ್ರೆ ಇಂಥ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಸೊ ಆತುರ, ಬೇಗ ಹೋಗ್ಬೇಕು, ನಾನ್ ಫಸ್ಟ್ ಅನ್ನೋ ಒಂದು ನಮ್ಮ ಭಾವನೆ ಆಗ್ಬೇಕು. ನೀವು ಬೇರೆ ಬೇರೆ ಕಂಟ್ರೀಸ್ ಎಲ್ಲ ನೋಡಿದ್ರೆ ನಾವು ಯಾವ್ದೇ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಜಂಪ್ ಮಾಡಂಗೇ ಇಲ್ಲ. ತುಂಬಾ ಪೇಷನ್ಸ್ ಆಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ. ಇಲ್ಲಿ ಆ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆ ಏನ್ ಮಾಡುತ್ತೆ, ನಾನು ಮುಂದು ತಾನು ಮುಂದು ಅನ್ನೋ ಒಂದು ಮನಸ್ಥಿತಿಯ ಒಂದು ವಿಚಾರದಲ್ಲಿ ಈ ರೀತಿಯ ಅವಘಡಗಳು ಆಗ್ತಕ್ಕಂಥದ್ದು ಅದು ನಮ್ಮ ಮನಸ್ಥಿತಿಯಿಂದನೇ ಅದು ಆಗ್ತಕ್ಕಂಥದ್ದು. ಸೊ ಅಲ್ಲಿ ವ್ಯವಸ್ಥಾಪಕರು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ನಮ್ಮ ಮನಸ್ಥಿತಿಗೆ ವ್ಯವಸ್ಥಾಪಕಗಳು ನಾವು ಮಾಡ್ಕೋಬೇಕು ಅಲ್ವಾ. ಫಿಸಿಕಲಿ ದೇರ್ ಇಸ್ ಎ ವ್ಯವಸ್ಥೆ, ಬಟ್ ಮೆಂಟಲಿ ವಿ ಡೋಂಟ್ ಹ್ಯಾವ್ ಅವರ್ ವ್ಯವಸ್ಥೆ. ಸೊ ಇಲ್ಲಿ ನಮ್ಮ ಎಲ್ಲಾ ಪಾಪ್ಯುಲೇಷನ್ ನಮ್ಮ ಮನಸ್ಸಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇದೇನು ಅಷ್ಟೊಂದು ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಅಷ್ಟು ಕೋಟಿ ಜನಸಂಖ್ಯೆ, ಅಷ್ಟು ರಾಜ್ಯಗಳ ಅಥವಾ ಒಂದು ಅಮೆರಿಕ ಪಾಪ್ಯುಲೇಷನ್ ಅಲ್ಲಿ ಒಂದು ಸಣ್ಣ ಜಾಗದಲ್ಲಿ ಸೇರಿದೆ ಅಂದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ಅಲ್ಲಿ ಫಿಸಿಕಲ್ ವ್ಯವಸ್ಥೆ, ನಮ್ಮ ಮೆಂಟಲ್ ವ್ಯವಸ್ಥೆ ಎರಡನ್ನೂ ಸಾಂಗೋಪಾಂಗವಾಗಿ ನಾವು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅದೇನು ಸಮಸ್ಯೆ ಏನೂ ಆಗಲ್ಲ. ಅದ್ರ ಜೊತೆಗೆ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳಿದ್ರು ಚೇತನ್ ಅವರು, ಬಹಳ ಅಲ್ಲಿ ವಾಟರ್ ಬಗ್ಗೆ ಬಹಳ ಅದ್ಭುತವಾಗಿ ಹೇಳಿದ್ರು. ಸೊ ವಾಟರ್ ಅಲ್ಲಿ ನಮಗೆ ಬಹಳ ಬೇಕಾಗಿರ್ತಕ್ಕಂಥದ್ದು ಅಯಾನ್ಸ್ ಅಂತ ಕರಿತೀವಿ ನಾವು. 2 ಟೈಪ್ ಆಫ್ ಅಯಾನ್ಸ್ ಇಸ್ ಬಿನ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಆ ಅಯಾನ್ಸ್ ನಮ್ಮ ಬಾಡಿಗೆ ಬಿದ್ದಾಗ ಅನೇಕ ರೋಗಗಳಿಗೆ ಸ್ವಲ್ಪ ಅದು ಶಮನ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಇವತ್ತು ನಾವು ಏನಾದ್ರೂ ಹೋದ್ರೆ ಒಂದು ವಾಟರ್ ಬಾಟಲ್ ಕೇಳಿದ್ರೆ ಅಂಗಡಿಲಿ ಮಿನರಲ್ ವಾಟರ್ ಕೂಡ ಆಗ್ತೀವಿ ಅಲ್ವಾ, ಟ್ಯಾಪ್ ವಾಟರ್ ಕೊಡು ಅಂತ ಹೇಳಲ್ಲ ಅಥವಾ ಹೆಸರು ಹೇಳಲ್ಲ. ಮಿನರಲ್ ಅಂತಂದಾಗ ಆ ಸೋರ್ಸ್ ಇಂದ ಹರಿದು ಬಂದಿರತಕ್ಕಂಥ ನೀರಲ್ಲಿ ಅನೇಕ ಮಿನರಲ್ಗಳ ಮೇಲೆ ಹರಿದು ಬಂದು ಅದ್ರದ್ದಿರ್ತಕ್ಕಂಥ ಅಯಾನ್ಸ್ ತಗೊಂಡಿರ್ತಕ್ಕಂಥ ಒಂದು ನೀರನ್ನ ಹೇಳ್ತೀವಿ. ಆ ತ್ರಿವೇಣಿ ಸಂಗಮದಲ್ಲಿ ಈ ಅಯಾನ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಮಿಂದೆದ್ದಾಗ ಒಂದು ಭರ್ಜರಿ ಫ್ರೀ ಆಗಿ ನೇಚರ್ ಕೊಟ್ಟಿರ್ತಕ್ಕಂಥ ಒಂದು ಆಲ್ಕಲೈನ್ ಇರ್ಬೋದು, ಅದೆಲ್ಲ ಹೇಳಿದ್ರಲ್ಲ ಆ ವಿಚಾರ, ಮತ್ತೆ ಅಯಾನ್ಸ್ ನಮ್ಮ ಬಾಡಿಗೆ ಬರುತ್ತೆ. ಸೊ ಡೆಫಿನೆಟ್ಲಿ ಒಂದು ಸತಿ ಮಿಲ್ದಿದ್ರೆ ನಮ್ಗೆ ನೆಕ್ಸ್ಟ್ ಎಷ್ಟೋ ವರ್ಷ ನಮಗೆ ಒಂದು ಇಮ್ಯುನಿಟಿ ಬಿಲ್ಡಪ್ ಆಗ್ತಕ್ಕಂಥ ಒಂದು ಮೆಡಿಸಿನಲ್ ಒಂದು ಪ್ರಕ್ರಿಯೆನ ಅಲ್ಲಿ ನಾವು ನೋಡ್ಬೋದು. ಇಲ್ಲಿ ಏನು ಅಂತಂದ್ರೆ ಯಾವ್ದಾದ್ರು ಒಬ್ಬ ಮನುಷ್ಯನಿಗೆ ನೀನ್ ಅಲ್ಲಿ ಹೋಗ್ಬಾರಯ್ಯ, ನಿನ್ಗೆ ಮುಳುಗ್ ಎದೊಳ್ತೀಯ, ಚೆನ್ನಾಗಾಗತ್ತೆ ಅಂತ ಹೆಲ್ತ್ ವೈಸ್ ಹೇಳಿದ್ರೆ ಹೋಗ್ತೀನಿ ಬಿಡು ಅನ್ನೋದು ಪ್ರೊಕ್ರಾಸ್ಟಿನೇಷನ್ ಮಾಡ್ತೀವಿ ನಾವು. ಒಂದು ಮೇಳ ಅಂತ ನಡೆದಾಗ ಅದಕ್ಕೆ ಓಡೋಗ್ತೀವಿ, ಜಾತ್ರೆ ಅಂತ ನಡೆದಾಗ ಓಡೋಗ್ತೀವಿ, ಹಬ್ಬ ಅಂತ ನಡೆದಾಗ ಅವಾಗ ಎಣ್ಣೆ ಹಚ್ತೀವಿ ಮೈಗೆ. ಬೇರೆ ಟೈಮ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರೆ ನಾರ್ಮಲ್ ಆಗಿ ಮಾಡಲ್ಲ. ವೆನ್ ದೇರ್ ಇಸ್ ಎ ಕಾಸ್ ದೇರ್ ಇಸ್ ಆಲ್ವೇಸ್ ಎ ಎಫೆಕ್ಟ್. ಸೊ ಕಾಸ್ ಅಂಡ್ ಎಫೆಕ್ಟೇ ನಮ್ಮ ಕುಂಭಮೇಳದ ಫೈನಲ್ ಆಗಿರ್ತಕ್ಕಂಥದ್ದು. ಕೊನೆಯ ವಿಚಾರ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಕೂಡ ಅಲ್ಲಿ ಪ್ರಾಯಶ್ಚಿತ್ತ ಮಾಡಕ್ ಹೋಗ್ತಾರೆ ಅಂತ ಒಂದು ಜನರಲ್ ಆಗಿ ಹೇಳ್ತಾರೆ. ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಏನು ಅಂತಂದ್ರೆ ಅದಕ್ಕೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರಲ್ಲ, ನಾನೇನೋ ಪಾಪ ಮಾಡಿದಾಗ ಹೋಗಲ್ ಮಿಂದು ಎದ್ದು ಬಿಟ್ರೆ ಸರೋಗುತ್ತಾ ಅಂತ. ಅದರಲ್ಲಿ 2 ವಿಚಾರಗಳಿದೆ. ನಮಗೆ ಗೊತ್ತಿದ್ದು ತಪ್ಪು ಮಾಡ್ತಕ್ಕಂಥದ್ದು ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡ್ತಕ್ಕಂಥ 2 ಭಾಗಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ, ಸಡನ್ ಆಗಿ ಯಾವುದೋ ಒಂದು ಪ್ರಾಣಿ ಅಡ್ಡ ಬಂದು ಅದು ಸತ್ತೋಗುತ್ತೆ. ಅದು ನಮ್ಮ ಇಚ್ಛೆಯಿಂದ ಸತ್ತಿರಲ್ಲ, ಬಟ್ ಬೈ ಆಕ್ಸಿಡೆಂಟ್ ಸತ್ತಿರುತ್ತೆ. ಅದು ಯಾವಾಗ್ಲೂ ತುಂಬಾ ಜನಕ್ಕೆ ಇದು ಕಾಡ್ತಾ ಇರುತ್ತೆ, ಅಯ್ಯೋ ಅದು ನಾಯಿ ಮೇಲೆ ಹತ್ತಿಸ್ಬಿಟ್ಟೆ, ಬೆಕ್ ಮೇಲೆ ಹತ್ತಿಸ್ಬಿಟ್ಟೆ, ಯಾವುದೋ ಒಂದು ಮೇಲೆ ಹತ್ತಿಸ್ಬಿಟ್ಟೆ. ಅದು ಮನಸ್ಸಿಗೆ ಘಾಸಿ ಆಗ್ತಾ ಇರುತ್ತೆ. ದಟ್ ಕೆನಾಟ್ ಬಿ ಕರೆಕ್ಟೆಡ್. ಮಾನಸಿಕ ಗೊಂದಲಗೆ ಒಂದು ವಿಚಾರಗಳು ನಮ್ಮ ಋಷಿಮುನಿಗಳು ತಂದಿರ್ತಕ್ಕಂಥದ್ದು ಏನು ಅಂತಂದ್ರೆ, ವಾಟ್ ಎವರ್ ಇಸ್ ಹ್ಯಾಪೆಂಡ್ ಬಟ್ ಅದ್ರ ಮನಸ್ಸಲ್ಲಿ ಕೂತ್ಕೊಂಡಿದೆ. ಸೊ ಅದನ್ನ ಹೇಗೆ ನಿರ್ಮೂಲನೆ ಮಾಡ್ಬೋದು ಅಂತಂದ್ರೆ, ಎಲ್ಲಾರು ಒಂದು ಸ್ಪಿರಿಚುವಲ್ ಸೆಂಟರ್ ಹೋಗಿ ಒಂದು ನೀವು ಮಾಡಿರ್ತಕ್ಕಂಥ ಪಾಪ ಎಲ್ಲ ಹೋಗ್ಬೇಕು ಅಂತಂದ್ರೆ ಅಲ್ಲಿ ನೀರಲ್ಲಿ ಮುಳುಗೆದ್ದಿ ಅಂದ್ರೆ ಒಂದು ಏನೋ ಸೆನ್ಸ್ ಆಫ್ ನ್ಯೂನೆಸ್, ಸೆನ್ಸ್ ಆಫ್ ಗೋಯಿಂಗ್ ಫಾರ್ವರ್ಡ್, ಪಾಸಿಟಿವಿಟಿ ಅಷ್ಟೇ. ಆಕ್ಟ್ ಚೇಂಜ್ ಆಗಲ್ಲ, ಬಟ್ ಮೈಂಡ್ ಚೇಂಜ್ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ಪ್ರಾಯಶ್ಚಿತ್ತ ಅಂತ ಒಂದು ಮಾಡಿದ್ರು. ಪ್ರಾಯಶ್ಚಿತ್ತ ಇಸ್ ಫಾರ್ ನಾಟ್ ಸೆಲ್ಫ್ ಮೇಡ್ ಡೆಬೆಕಲ್, ಆದ್ರೆ ಒಂದು ಅಚಾನಕ್ ಆಗಿ ಆಗಿರ್ತಕ್ಕಂಥ ಘಟನೆಗೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ನೀವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಹೋಗ್ಬಿಡುತ್ತಾ ನೀರಲ್ಲಿ ಎದ್ದು ನಿಂತ್ರೆ, ಅವೆಲ್ಲ ಮಾಡ್ತಾ ಹಾಕಂಥದ್ದಲ್ಲ. ಎಲ್ಲಾ ಮನುಷ್ಯರು ವಿತೌಟ್ ನಾಲೆಜ್ ಆರ್ ವಿತೌಟ್ ಒಂದು ಕಾನ್ಶಿಯಸ್ ನಾವೇನೋ ತಪ್ಪು ಮಾಡ್ಬಿಡ್ತೀವಿ. ಯಾವ್ದೋ ಒಂದು ಎತ್ತಾಕ್ಬಿಡ್ತೀವಿ, ಅಲ್ಲಿ ಏನೋ ಒಂದು ಬಿದ್ದು ಸತ್ತೋಗುತ್ತೆ. ಅಥವಾ ಎಷ್ಟೊಂದು ನೋಡಿದ್ದಾರೆ, ಗೊತ್ತಿಲ್ಲದೆ ಹಾವು ಸಾಯಿಸ್ಬಿಟ್ಟೆ ಅಂತಾರೆ, ಗೊತ್ತಿಲ್ಲದೆ ಅದನ್ನ ಸಾಯಿಸ್ಬಿಟ್ಟೆ ಅಂತಾರೆ, ಏನೋ ಹತ್ತಿಸ್ಬಿಟ್ಟೆ ಅಂತಾರೆ. ಅಲ್ಲಿ ಅವ್ರಿಗೆ ಯಾವಾಗ್ಲೂ ಕೂಡ ಮಾನಸಿಕವಾಗಿ ಕಾಡ್ತಾ ಇರುತ್ತೆ. ಹೌ ಟು ರಿಮೂವ್ ದಟ್? ಬ್ರಿಂಗ್ ಸ್ಪಿರಿಚುಯಾಲಿಟಿ. ಕಾಮ್ ಆಗಿರು. ಇಲ್ಲಿ ಮಾಡಿದ್ರೆ ನಿಮ್ಮ ಹಳೆಯ ಪ್ರಾಯಶ್ಚಿತ್ತ ನಿಮ್ಗೆ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಹೋಗುತ್ತೆ ಅನ್ನೋದು ಇರುತ್ತೆ. ದಟ್ ಇಸ್ ಎ ಸೈಕಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಕರೀತೀವಿ. ಓಕೆ, ಅಂದ್ರೆ ಒಳ್ಳೆ ಮಾಹಿತಿ. ಜೊತೆಗೆ ಏನಂತಂದ್ರೆ ಪ್ರಾಯಶ್ಚಿತ್ತ ಬಗ್ಗೆ ಡಾಕ್ಟರ್ ದಿನೇಶ್ ಗುರೂಜಿ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನಾವು ಮಾಡಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು, ತಿಳಿದೇ ಮಾಡಿರುವಂಥ ತಪ್ಪುಗಳಿಗೆ ನಮಗೆ ಒಂದು ರೀತಿ ನೆಮ್ಮದಿ ಬೇಕು, ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಬೇಕು ಅಂತಂದ್ರೆ ಇಂಥ ಒಂದು
ಪುಣ್ಯಕ್ಷೇತ್ರದ ಪವಿತ್ರ ನದಿಗಳಿಗೆ ಹೋಗಿ ನಾವು ಮಿಂದೆದ್ದು ಬಂದು 3 ಡುಮ್ಕಿ ಹಾಕಿ ನಾವು ಬಂದ್ವಿ ಅಂತ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ಕೂಡ ನಂಬ್ತಾ ಇದ್ದೀವಿ. ಅದು ನಮ್ಮೆಲ್ಲರ ನಂಬಿಕೆ, ಅದು ಭಾರತೀಯರ ಸಂಸ್ಕೃತಿಯಲ್ಲಿ ಬರುವಂಥ ಒಂದು ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು.